ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ಮೈಸೂರಿನಲ್ಲಿ ಕೆಆರ್ಐಡಿಎಲ್ ಅಧಿಕಾರ ವಿರುದ್ಧ ಕರವೇ ಬೃಹತ್ ಪ್ರತಿಭಟನೆ. ಕೆ ಶೋಭಾ ವಜಾ ಮಾಡಿ ಎಂದು ಕರವೇ ಆಗ್ರಹ. ಕೆಆರ್ಐಡಿಎಲ್ ಅಧಿಕಾರಿ ವಿರುದ್ಧ ಕರವೇ ಬೃಹತ್ ಪ್ರತಿಭಟನೆ. ಕೆ ಶೋಭಾ ವಜಾ ಮಾಡಿ ಎಂದು ಕರವೇ ಆಗ್ರಹ. ಸರ್ಕಾರಿ ಹಣ ದುರ್ಬಳಕೆ ಆರೋಪ. ಕೆಆರ್ಐಡಿಎಲ್ ಮೈಸೂರು ಕಚೇರಿಯ ಡಬಲಿ ಅಧಿಕಾರಿ ಕೆ ಶೋಭಾ ಅವರನ್ನು ವಜಾಕ್ಕೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಬೃಹತ್ ಪ್ರತಿಭಟನೆ. ಕರವೇ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಲಿಂಗರಾಜು ಅವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಕೆಆರ್ಐಡಿಎಲ್ ಕಚೇರಿ ಮುಂದೆ ಜಮಾಯಿಸಿದರು. ಕೈಯಲ್ಲಿ ಬೇಕೇ ಬೇಕು, ನ್ಯಾಯ ಬೇಕು, ಭ್ರಷ್ಟ ಅಧಿಕಾರಿಗೆ ಧಿಕ್ಕಾರ ಎಂಬ ಘೋಷಣಾ ಫಲಕಗಳನ್ನು ಕೈಯಲ್ಲಿ ಹಿಡಿದು ಪ್ರತಿಭಟಿಸಿದರು. ಆರೋಪವೇನು? ಕೆಆರ್ಐಡಿಎಲ್ ಮೈಸೂರು ಕಚೇರಿಯ ರಿಪೇರಿ ಕೆಲಸಕ್ಕೆ ಬಿಡುಗಡೆಯಾದ ಸರ್ಕಾರಿ ಹಣವನ್ನು ಡಬಲಿ ಅಧಿಕಾರಿ ಕೆ ಶೋಭಾ ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಕರವೇ ಆರೋಪಿಸಿದೆ. ಪ್ರತಿಭಟನಾಕಾರರು 50 ಲಕ್ಷ ರೂಪಾಯಿ ದುರ್ಬಳಕೆ ಮಾಡಿದ ಅಧಿಕಾರಿ ಕೆ ಶೋಭಾಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ಲಿಂಗರಾಜು, ಭ್ರಷ್ಟ ಅಧಿಕಾರಿಗಳಿಂದ ಸರ್ಕಾರಿ ಯೋಜನೆಗಳಿಗೆ ಕಳಂಕ, ಕೂಡಲೇ ಕೆ ಶೋಭಾ ಅವರನ್ನು ಅಮಾನತು ಮಾಡಿ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ತೀವ್ರಗೊಳಿಸುವುದಾಗಿ ಕರವೇ ಎಚ್ಚರಿಕೆ ನೀಡಿದೆ. ವರದಿ ಕಾಂತರಾಜು ಕೆ, ಪ್ರಜಾಭವ ಟಿವಿ, ಮೈಸೂರು. ಡಬಲಿ ಕೆ ಶೋಭಾ ಅವರಿಗೆ ಡಬಲಿ ಕೆ ಶೋಭಾ ಅವರಿಗೆ ಡಬಲಿ ಕೆ ಶೋಭಾ ಅವರು ಸುಮಾರು 60 ರಿಂದ 70 ಲಕ್ಷ ಗುಳುಂ ಮಾಡಿದ್ದಾರೆ. ಇಲ್ಲಿ ಏನು ಅಂದ್ರೆ ಪೇಂಟ್ ಮಾಡಿಸ್ತೀನಿ, ಎಲೆಕ್ಟ್ರಿಕ್ ಕೆಲಸ ಮಾಡಿಸ್ತೀನಿ, ಆಮೇಲೆ ಫರ್ನಿಚರ್ ಕೆಲಸ ಮಾಡಿಸ್ತೀನಿ ಅಂತ ಹೇಳಿ ಎಲ್ಲನೂ ಇವತ್ತು ಸರ್ಕಾರದಿಂದ ದುಡ್ಡನ್ನ ತಗೊಂಡಿದ್ದಾರೆ. ಯಾವುದೂ ಕೂಡ ಅವರು ಅಲ್ಲಿ ಕೆಲಸ ಮಾಡಿಲ್ಲ. ಯಾಕಂದ್ರೆ ನಾವು ಒಂದ್ 3 ದಿವಸ 4 ದಿವಸದ ಹಿಂದೆ ಒಳಗಡೆ ಹೋಗಿ ಎಲ್ಲ ನೋಡಿದಾಗ ಏನೂ ಅವ್ರು ಕೆಲಸ ಮಾಡಿಲ್ಲ. ಇವತ್ತು ಈ ಕೆ ಶೋಭಾ ಅವರು ಏನಿದ್ದಾರೆ ಡಬಲಿ, ಇವ್ರದ್ದು ಇದೇ ಒಂದು ವೃತ್ತಿಯಾಗಿದೆ. ಹಿಂದೆ ಇವರು ಪಾಂಡುಪುರದಲ್ಲೂ ಕೂಡ ಇದೇ ರೀತಿ ಮಾಡಿದ್ರು. ಇವತ್ತು ಶೋಭಾ ಅವ್ರು ಏನ್ ಹೇಳ್ತೀವಿ ಅಂದ್ರೆ, ಸರ್ಕಾರದಿಂದ ಇವತ್ತು ಏನು ನೀವು ದುಡ್ಡನ್ನ ತಗೊಂಡು ಸುಮಾರು ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಏನು ಅಂಗನವಾಡಿ ಕಟ್ಟಡ, ಸ್ಕೂಲ್ಗಳು ಇವೆಲ್ಲ ಸುಮಾರು ಅರ್ಧ ಕೆಲಸ ಆಗಿ ನಿಂತಿದೆ. ಇವತ್ತು ಅಂಗನವಾಡಿಯಲ್ಲಿ ಮಕ್ಕಳು ಬರೋದೇ ಕಷ್ಟ. ಸುಮಾರು ಈ ಅಂಗನವಾಡಿ ಪರ ನಾನು ಒಂದ 2-3 ಹಳ್ಳಿಲಿ ಹೋರಾಟ ಮಾಡಿದೆ. ಸುಮಾರು 3 ವರ್ಷದಿಂದನೂ ಕೂಡ ಅಂಗನವಾಡಿ ಕೆಲಸ ಮಾಡ್ತಾ ಇಲ್ಲ. ಆದ್ರಿಂದ ಇವತ್ತು ಏನು ಈ ಕೆ ಶೋಭಾ ಅವರು ಸರ್ಕಾರದಿಂದ ದುಡ್ಡನ್ನ ತಗೊಂಡು ನಿಮ್ಮ ಮನೆಗಳ ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ಯಾಕೆ ಇವತ್ತು ಮಕ್ಕಳಾಗ್ಬೋದು, ನೀವು ಅಂಗನವಾಡಿಗೆ, ಸ್ಕೂಲ್ಗಳಿಗೆ ಇವಕ್ಕೆಲ್ಲ ಯಾಕೆ ನೀವು ದುಡ್ಡನ್ನ ತಗೊಂಡು ಪೋಲ್ ಮಾಡ್ತಾ ಇದ್ದೀರಾ? ಅದನ್ನ ಅಭಿವೃದ್ಧಿ ಮಾಡಿ. ನಿಮ್ಗೆ ಇದು ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದೆ ಇದ್ರ ಬಗ್ಗೆ ನೀವು ಸರ್ಕಾರದವರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಈ ಕಚೇರಿಗೆ ಮುತ್ತಿಗೆ ಹಾಕುವಂತ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಮಾಡ್ಬೇಕಾಗಂತ ಒಂದು ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಇವತ್ತು ಏನು ಶೋಭಾ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಂದ್ರೆ, ಇವತ್ತೇನು ಸರ್ಕಾರದಿಂದ ನೀವು ದುಡ್ಡನ್ನ ತಗೊಂಡಿದ್ದೀರಾ, ಅದನ್ನ ನಿಮ್ಮ ಮನೆ ಮೇಲೆ ಮನೆ ಕಟ್ಟೋದನ್ನ ನಿಲ್ಸಿ, ಇವತ್ತು ನೀವು ಅಂಗನವಾಡಿ, ಸ್ಕೂಲ್ಗಳಿಗೆ ಇವಕ್ಕೆಲ್ಲ ನೀವು ಅದನ್ನ ಪ್ರಾಧಾನ್ಯತೆ ಕೊಡಿ. ಯಾಕೆಂದ್ರೆ ನೀವು ಒಬ್ಬ ಅಧಿಕಾರಿ ಆದ್ರಿಂದ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಸರ್, ನನ್ನ ಹತ್ರ ಎಲ್ಲಾ ದಾಖಲಾತಿ ಇದೆ, ನಿಮ್ಗೆಲ್ಲಾನು ಕೊಟ್ಟಿದ್ದೀನಿ, ಈಗ್ಲೂ ಕೊಡ್ತೀನಿ. ನನ್ನ ಹತ್ರ ಎಲ್ಲಾ ದಾಖಲಾತಿ ಇದೆ. ದಾಖಲಾತಿ ಇಲ್ಲದೆ ಇವತ್ತು ನಾನು ಮಾತಾಡಕ್ ಆಗಲ್ಲ. ಅದು ದಾಖಲಾತಿ ನಿಮ್ಗೆ ಎಲ್ಲರಿಗೂ ಕೊಡ್ತೀನಿ ಸರ್. KRIDL ಅಲ್ಲಿ ಕಾಮಗಾರಿ, ಇದೇ ಕಚೇರಿಲಿ ಕಾಮಗಾರಿ ಮಾಡ್ತೀನಿ ಅಂತ ಹೇಳಿ ಅವರು ದುಡ್ಡನ್ನ ತಗೊಂಡಿದ್ದಾರೆ. ಯಾವ್ದಕ್ಕೆ? ಎಲೆಕ್ಟ್ರಿಕ್ ಕೆಲ್ಸಕ್ಕೆ, ಆಮೇಲೆ ಫರ್ನಿಚರ್ ಕೆಲ್ಸಕ್ಕೆ, ಪೇಂಟ್ ಮಾಡ್ಸೋದಿಕ್ಕೆ, ಬೋರ್ಡ್ ಮಾಡ್ಸೋದಿಕ್ಕೆ, ಇದೆಲ್ಲದಕ್ಕೂ ಕೂಡ ದುಡ್ಡನ್ನ ತಗೊಂಡಿದ್ದಾರೆ. ಅದ್ರದ್ದು ಎಲ್ಲಾ ದಾಖಲಾತಿನೂ ಕೂಡ ನಿಮ್ಗೆಲ್ಲ ಕೊಡ್ತಿದ್ದೀನಿ. ಯಾವ್ದು ಕಾಮಗಾರಿ ಮಾಡಿಲ್ಲ. ನೀವೆಲ್ಲ ಒಳಗಡೆ ಹೋಗಿ ನೋಡ್ಬೋದು. ಸಂಬಂಧಪಟ್ಟ ಇಲಾಖೆ ದೂರ ಕೊಟ್ಟಿದ್ದೀರಾ ಸರ್? ಈಗ ಅದನ್ನೇ ನಾನು ಮಾಡ್ತೀನಿ. ಇವಾಗ ಅದು ಸಂಬಂಧಪಟ್ಟ ಅಧಿಕಾರಿಗೆ ದೂರ ಕೊಡ್ತೀನಿ. ಅವರಿಗೆ ಬರ್ತಾರೆ, ಅವ್ರಿಗೂ ಕೂಡ ಇದನ್ನ ಒಂದು ದಾಖಲಾತಿ ಎಲ್ಲಾನು ಕೊಟ್ಟು DC ಅವ್ರಿಗೂ ಕೂಡ ಕೊಡ್ತೀನಿ. ನಾನು ನಾಳೆ DC ಅವ್ರಿಗೆ, ಕಮಿಷನರ್ಗೆ ಎಲ್ಲರಿಗೂ ಕೊಡ್ತೀನಿ. ಇದನ್ನ ಕೂಡ್ಲೆ ಇವತ್ತು ಏನು ಡಬಲಿ ಕೆ ಶೋಭಾ ಅವ್ರನ್ನ ಅಮಾನತ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡ್ಬೇಕಾಗುತ್ತೆ. ಅಹೋರಾತ್ರಿ ಸತ್ಯಾಗ್ರಹವನ್ನು ಕೂರಂತ ಪರಿಸ್ಥಿತಿ ತಂದ್ಕೋಬೇಡಿ. ಆದ್ರಿಂದ ಕೂಡ್ಲೆ ಇವತ್ತು ಡಬಲಿ ಕೆ ಶೋಭಾ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮತ್ತೆ ಶಾಲೆಗಳಲ್ಲಿ ಇವ್ರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಮಾಡಿಲ್ಲ. ನಿಮ್ಗೆ ಗೊತ್ತಿರ್ಬೇಕು, ಸುಮಾರು ಹಳ್ಳಿಲಿ ನಾನು ಅಂಗನವಾಡಿಗೆ ನಮ್ಮ ಸ್ವಾಭಿಮಾನಿ ಬಳಗ ಹೋರಾಟ ಮಾಡಿದೀವಿ. ಸುಮಾರು 8-10 ವರ್ಷದಿಂದ ಕಟ್ಟಡನ ಅರ್ಧಕ್ಕೆ ನಿಲ್ಸಿದ್ದಾರೆ. ಅದನ್ನು ನಿಮ್ಗೆ ದಾಖಲಾತಿ ಕೊಡ್ತೀನಿ ಬೇಕಾದ್ರೆ. ಅವೆಲ್ಲನೂ ಕೂಡ ಯಾಕೆ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ? ನೀವು ಅಭಿವೃದ್ಧಿ ಕಡೆ ನಿಮ್ಮ ಗಮನ ಹರಿಸ್ಬೇಡಿ. ನಿಮ್ ಮನೆ ಮೇಲೆ ಮನೆ ಕಟ್ಕೊಂಡು ಗಮನ ಹರಿಸಿ. ಅದಕ್ಕೆಲ್ಲ ಫಂಡ್ ರಿಲೀಸ್ ಆಗಿದೆ.
ಕೇಳಿದ್ರೆ ನಾವೆಲ್ಲ ಬಂದು ಇಲ್ಲಿಲ್ಲ, ನಮ್ಮಲ್ಲಿಲ್ಲ, ನಿರ್ಮಿತಿ ಕೇಂದ್ರಕ್ಕೆ ಹೋಗಿ, ಅಲ್ಲಿಗೆ ಹೋಗಿ, ಇಲ್ಲಿಗೆ ಹೋಗಿ ಅಂತ ಹೇಳ್ತೀರಾ. ಯಾಕೆ? ಒಂದು ಶಾಲಾ ಉಸ್ತುವಾರಿ ಸಮಿತಿ SDMC ಅಂತ ಇರ್ತದೆ, ಅವ್ರೇನು ಪ್ರೆಷರ್ ತರ್ತಾ ಇಲ್ವಾ ಸರ್? ಅವರು ಪ್ರೆಷರ್ ತರ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಲ್ಲ, ಅವ್ರಿಗೂ ಎಲ್ಲ ಒಳಗಡೆನೆ ಸಮಥಿಂಗ್ ಆಗಿರ್ತದೆ. ಇವತ್ತು ಹೋರಾಟಗಾರರು ಏನಕ್ ಮಾಡ್ತಾ ಇದೀವಿ ಅಂತ ಕೆಲವು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇದು ಎಚ್ಚರಿಕೆ. ಮುಂದೆ ಹೋರಾಟ ಉಗ್ರವಾಗಿರುತ್ತೆ ಸರ್. ಅಂದ್ರೆ ಈಗ ಅವ್ರ ಮೇಲೆ ಅವ್ರನ್ನ ಅಮಾನತ್ ಮಾಡಿ ಅಂತ ಅಮಾನತ್ ಮಾಡ್ಲೇಬೇಕು ಕೂಡ್ಲೆ ಸರ್. ಒಂದು 3 ದಿವಸದಲ್ಲಿ ಅಮಾನತ್ ಮಾಡ್ಲಿಲ್ಲ ಅಂದ್ರೆ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್. ಬೆಂಗಳೂರು ದೇಶ ವಿರೋಧಿ ಕಾಂಗ್ರೆಸ್ನವರಿಂದ ನಾವು ದೇಶಾಭಿಮಾನ ಕಲಿಯಬೇಕಿಲ್ಲ, ವಿಜಯೇಂದ್ರ ಹೇಳಿಕೆ. ದೇಶ ವಿರೋಧಿ ಕಾಂಗ್ರೆಸ್ನವರಿಂದ ನಾವು ದೇಶಾಭಿಮಾನ ಕಲಿಯಬೇಕಾಗಿಲ್ಲ. ವಿಜಯೇಂದ್ರ ಸ್ವತಂತ್ರ ಸಂಗ್ರಾಮದ ನೆನಪು ಮಾಡಿಕೊಡುವ ಉದ್ದೇಶ ಹರ್ ಘರ್ ತಿರಂಗಾ ಕಾರ್ಯಕ್ರಮದ ಹಿಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿದರು. ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ KC ಜನರಲ್ ಆಸ್ಪತ್ರೆ ಮುಂಭಾಗ ಸರ್ಕಾರಿ ಶಾಲೆಯ ಬಳಿಯಿಂದ ಇಂದು ತ್ರಿವರ್ಣ ಧ್ವಜ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆಯಂತೆ ರಾಜ್ಯ ಮತ್ತು ದೇಶಾದ್ಯಂತ ಹರ್ ಘರ್ ತಿರಂಗಾ ಯಾತ್ರೆಗೆ ನಾವು ಇವತ್ತು ಚಾಲನೆ ನೀಡಿದ್ದೇವೆ. ಸ್ವತಂತ್ರ ಹೋರಾಟಗಾರರಿಗೆ ಗೌರವ ಸಲ್ಲಿಸುವುದು, ಪ್ರತಿಯೊಬ್ಬರ ದೇಶಾಭಿಮಾನ ಮೂಡಿಸುವುದು ಇದರ ಉದ್ದೇಶದಲ್ಲಿದೆ ಎಂದು ಅವರು ಹೇಳಿದರು. ದುಷ್ಟ ದೇಶ ವಿರೋಧಿ ಕಾಂಗ್ರೆಸ್ನವರಿಂದ ನಾವು ದೇಶಾಭಿಮಾನ ಕಲಿಯುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ದೇಶದ್ರೋಹಿಗಳನ್ನು ರಕ್ಷಿಸುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದು ಟೀಕಿಸಿದರು. ನರೇಂದ್ರ ಮೋದಿಜಿ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತಿಸಲು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸೇರಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಾಗಿ ದೇಶಾಭಿಮಾನ ರೂಢಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾಕ್ಟರ್ CN ಅಶ್ವತ್ಥನಾರಾಯಣ್, ಮಾಜಿ ಸಚಿವ ಮತ್ತು ಶಾಸಕ ಗೋಪಾಲಯ್ಯ, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರು ಮತ್ತು ಶಾಸಕ CK ರಾಮಮೂರ್ತಿ, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ S ಹರೀಶ್, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷ ಸಪ್ತಗಿರಿಗೌಡ, ಬೆಂಗಳೂರಿನ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು, ವೈದ್ಯರು, ನಿವೃತ್ತ ಸೇನಾನಿಗಳು ಸೇರಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣ್ಯರು ಭಾಗವಹಿಸಿದರು. ವರದಿ ವೇದಮೂರ್ತಿ, ಪ್ರಜಾಪವರ್, ಬೆಂಗಳೂರು. ಚಿತ್ರದುರ್ಗದ ವಿದ್ಯುತ್ ಸ್ಪರ್ಶಿಸಿ ನವಿಲು ಸಾವು, ತಿನ್ನಲು ಹೋಗಿದ್ದ ಚಿರತೆ ಕೂಡ ಸಾವು. ವಿದ್ಯುತ್ ಸ್ಪರ್ಶಿಸಿ ನವಿಲು ಸಾವು, ನವಿಲು ತಿನ್ನಲು ಹೋಗಿ ಚಿರತೆ ಸಾವು. ಕಬ್ಬಿನಕೆರೆ ಕುಡಿಯುವ ನೀರಿನ ವಿದ್ಯುತ್ ಪರಿವರ್ತಕದಲ್ಲಿ ಘಟನೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ನವಿಲು ತಿನ್ನಲು ಹೋಗಿ ಟ್ರಾನ್ಸ್ಫಾರ್ಮರ್ ಮೇಲೆ ಮೃತಪಟ್ಟ ಚಿರತೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಭೇಟಿ ಪರಿಶೀಲನೆ. ನವಿಲು ಮತ್ತು ಚಿರತೆ ಮೃತದೇಹಗಳ ತೆರವು ಕಾರ್ಯ. ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಹರೀಶ್, ಚಿತ್ರದುರ್ಗ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಭೇಟಿ ಪರಿಶೀಲನೆ. ನವಿಲು ಮತ್ತು ಚಿರತೆ ಮೃತದೇಹಗಳ ತೆರವು ಕಾರ್ಯ. ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ. ಬ್ಯೂರೋ ರಿಪೋರ್ಟ್, NKS ಟಿವಿ 4, ಹರೀಶ್, ಚಿತ್ರದುರ್ಗ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಹರೀಶ್, ಚಿತ್ರದುರ್ಗ. ಹನ್ನೂರು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಹಿಟ್ ಅಂಡ್ ರನ್, ಇಬ್ಬರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿರುವುದು ಕಂಡುಬಂದಿದೆ. ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಹಿಟ್ ಅಂಡ್ ರನ್, ಇಬ್ಬರು ಯುವಕರು ಸ್ಥಳದಲ್ಲೇ ಸಾವು. ಹನ್ನೂರು ತಾಲೂಕಿನ ಕೌದ್ರಳ್ಳಿ ಗ್ರಾಮದಿಂದಲೇ ಮೇಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿರುವ ಮಾರ್ಗ ಮಧ್ಯದ ಸಂತೆಖಾನ್ ಬಳಿ ಶನಿವಾರ ಮಧ್ಯಾಹ್ನ ನಡೆದ ಹಿಟ್ ಅಂಡ್ ರನ್ ಅಪಘಾತದಲ್ಲಿ ಇಬ್ಬರು ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಹನ್ನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದ ಯುವರಾಜ್ ವಯಸ್ಸು 50 ಮತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೋಡಹಳ್ಳಿ ಗ್ರಾಮದ ಶಶಾಂಕ್ ವಯಸ್ಸು 25 ಎಂದು ಗುರುತಿಸಲಾಗಿದೆ. ಘಟನೆಯ ವಿವರ, ಕಾರ್ಯ ನಿಮಿತ್ತ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದಾಗ ಹಿಂದಿನಿಂದ ಅತಿ ವೇಗವಾಗಿ ಬಂದ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಸ್ಥಳದಿಂದ ಪರಾರಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದ ಮಾಹಿತಿ ತಿಳಿದ ತಕ್ಷಣ ರಾಂಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಿಕ್ಕರಾಜ ಶೆಟ್ಟಿ, ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಪ್ರಸಾದ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಪಘಾತಕ್ಕೆ ಕಾರಣವಾದ ವಾಹನ ಹಾಗೂ ಚಾಲಕನ ಪತ್ತೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಈ ಸಂಬಂಧ ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ MM ಹಿಲ್ಸ್ ಮುಖ್ಯ ರಸ್ತೆಯಲ್ಲಿ ವಾಹನ ವೇಗ ಹೆಚ್ಚಾಗಿದ್ದರಿಂದ ಆಗಾಗ ಅಪಘಾತಗಳು ಸಂಭವಿಸುತ್ತಿವೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚರಿಸಬೇಕು ಎಂದು ಪೊಲೀಸರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಚೇಳೂರು ಅಮಾಯಕ ಜನರ ಮೇಲೆ ಎತ್ತು ಕಟ್ಟುವ ಕೆಲಸ ಮಾಡುತ್ತಿರುವ ಕಾಡಿ ಶೇಟರ್ನನ್ನು ಗಡಿಪಾಲು ಮಾಡಿರುವ ಚಳ್ಳಿಕೇರಿನ ಒತ್ತಾಯ. ಅಮಾಯಕರ ಮೇಲೆ ದೌರ್ಜನ್ಯ ನಡೆಸಿ ನಿಷ್ಕಾರಣವಾಗಿ ಸುಳ್ಳು ದೂರುಗಳನ್ನು ಪೊಲೀಸರಿಗೆ ಕೊಡಿಸಿ ಪ್ರಕರಣ ದಾಖಲು ಮಾಡಿಸಿದರೆ ಸುಮ್ಮನೆ ಕೂರುವುದಿಲ್ಲ. ಅಂತಹ ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ T. ಕೋನಪರೆಡ್ಡಿ ಎಚ್ಚರಿಕೆ ನೀಡಿದರು. ಅವರು ಚೇಳೂರು ತಾಲೂಕಿನ M. ನಲ್ಲಗುಂಟ್ಲಪಾಳ್ಯ ಪಲ್ಲಿ
ಗ್ರಾಮದ ಹೊರವಲಯದಲ್ಲಿ ಒಕ್ಕಲಿಗ ಸಮುದಾಯದ ವತಿಯಿಂದ ಏರ್ಪಡಿಸಿದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ ಪಂಚಾಯಿತಿಯ ಕೊತ್ತಕೊಟವಾಡ್ಲಪಲ್ಲಿ ಗ್ರಾಮದ ಒಕ್ಕಲಿಗ ಸಮುದಾಯದ ರೈತರಿಗೆ 1945ರಲ್ಲಿ ಸರ್ವೆ ನಂಬರ್ 42/1 ಹಾಗೂ 1/3 1.30 ಗುಂಟೆ ಜಮೀನು ಒಕ್ಕಲಿಗರಿಂದ ಕ್ರಯಕ್ಕೆ ಪಡೆದು ಇಂದಿನ ತನಕ ಅನುಭವದಲ್ಲಿದ್ದಾರೆ. ಆದರೆ ನಿಷ್ಕಾರಣವಾಗಿ ಏಕಾಏಕಿ ಪರಿಶಿಷ್ಟ ಸಮುದಾಯದ ಜನರನ್ನ ಅಮಾಯಕರ ಸಾಮಾನ್ಯ ಜನರ ಮೇಲೆ ಅಕ್ರಮ ಗುಂಪು ಕಟ್ಟಿಕೊಂಡು ಬಂದು ಜಗಳ ತೆಗೆದು ಹಲ್ಲೆ ನಡೆಸಿ ದೌರ್ಜನ್ಯದಿಂದ ಬೆದರಿಸಿ ಟೊಮೊಟೊ ಬೆಲೆಗೆ ಹಾಕಿರುವ ಪೇಪರ್ ಕಿತ್ತು ನಾಶಪಡಿಸಿ ಪ್ರಾಣ ಬೆದರಿಕೆ ಹಾಕಿರುತ್ತಾರೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಜಗಳಗಳು ಗ್ರಾಮ ಮಟ್ಟದಲ್ಲಿ ಇತ್ಯರ್ಥ ಮಾಡಿಕೊಳ್ಳದೆ ರೋಲ್ ಕಾಲ್ ಮಾಡುವ ರೌಡಿಗಳನ್ನು ಕರೆತಂದು ಪ್ರವಾಸಿ ಮಂದಿರದಲ್ಲಿ ಪತ್ರಿಕೆಗಳಿಗೆ ಬೆದರಿಸುವ ಹೇಳಿಕೆಗಳನ್ನು ನೀಡಿದ್ದು, ಇಂತಹ ಗೊಡ್ಡು ಬೆದರಿಕೆಗಳಿಗೆ ಬೆದರುವ ಸಮುದಾಯದವರು ನಾವಲ್ಲ. ಇಂತಹ ಪುಡಿ ರೌಡಿಗಳನ್ನು ಗಡಿಪಾರು ಮಾಡಬೇಕು. ಗ್ರಾಮಗಳಲ್ಲಿ ಸೌಹಾರ್ದತೆಯಿಂದ ಜೀವನ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಒಕ್ಕಲಿಗ ಜನಾಂಗದ ಮುಂದೆ ಬರಬೇಕು. ಏನೇ ಸಮಸ್ಯೆ ಇದ್ದರೂ ಬಗೆಹರಿಸಲು ರಾಜ್ಯ ಒಕ್ಕಲಿಗರ ಸಂಘ ನ್ಯಾಯದ ಪರವಾಗಿ ನಿಲ್ಲುತ್ತದೆ ಎಂದರು. ನ್ಯಾಯಪರ ಸಭೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಿಂದಲೂ ಇಂದಿನ ತನಕ ಸವರ್ಣೀಯರ ಮೇಲೆ ದೌರ್ಜನ್ಯ ನಡೆಯುತ್ತಿದ್ದು, ಇಂದಿಗೂ ಜೀವಂತವಾಗಿರುವ ನಡೆಯುತ್ತಿರುವ ವಿಷಾದನೀಯವಾದದ್ದು. ದೌರ್ಜನ್ಯಕೋರರು ಜಾತಿಯನ್ನು ಅಡ್ಡ ಇಟ್ಟುಕೊಂಡು ಬೆದರಿಸುವ ಚಾಳಿ ಬಿಟ್ಟಿರುವುದಿಲ್ಲ. ಪೊಲೀಸರಿಗೆ ಯಾರೇ ದೂರು ನೀಡಿದರೂ ಪ್ರಕರಣ ದಾಖಲಿಸಿ ಜೈಲಿಗೆ ಕಳಿಸುವುದು ಕಲಿತುಕೊಂಡಿದ್ದಾರೆ ಎಂದರು. ರಾಜ್ಯ ಒಕ್ಕಲಿಗ ಸಂಘದ ಉಪಾಧ್ಯಕ್ಷ PN ರಘುನಾಥ್ ರೆಡ್ಡಿ ಮಾತನಾಡಿ, ಸಾಮಾನ್ಯ ಜನಾಂಗದ ಮೇಲೆ ಸುಳ್ಳು ಜಾತಿ ಪ್ರಕರಣಗಳನ್ನು ಹಾಕಿಸುವ ಪುಡಿ ರೌಡಿಗಳ ರೋಲ್ ಕಾಲ್ ನಿಲ್ಲಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಚಿಂತಾಮಣಿ ತಾಲೂಕು ಅಧ್ಯಕ್ಷ ರಘುನಾಥ್ ರೆಡ್ಡಿ ಮಾತನಾಡಿ, ಅಮಾಯಕ ಜನರ ಮೇಲೆ ಪರಿಶಿಷ್ಟ ಜಾತಿಯ ಜನರನ್ನು ಎತ್ತು ಕಟ್ಟಿಸಿ ಕೇಸುಗಳನ್ನು ಹಾಕಿಸಿ ಗ್ರಾಮಗಳಲ್ಲಿ ವೈಷಮ್ಯ ಬೆಳೆಸಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುತ್ತಿರುವ ಪಕ್ಕದ ತಾಲೂಕಿನ ರೌಡಿ ಶೀಟರ್ ಕಿತಾಪತಿಗಳು ಹೆಚ್ಚಾಗುತ್ತಿವೆ. ಈ ರೌಡಿಗಳನ್ನು ಪೊಲೀಸರಿಗೆ ಜನರಿಗೆ ಬೆದರಿಸಿ ಬ್ಯಾಂಕ್ಗಳಲ್ಲಿ ವಂಚನೆ ಮಾಡಿರುತ್ತಾರೆ. ಈತ ರೌಡಿ ಶೀಟರ್ ಆಗಿದ್ದು ಇದೀಗ ಈ ಭಾಗದಲ್ಲಿ ಬಂದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದು, ಈತನನ್ನು ಗಡಿಪಾರು ಮಾಡಬೇಕು. ಇವನನ್ನು ಚಾಳಿ ಮುಂದುವರೆದರೆ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಸಭೆಯಲ್ಲಿ ಒಕ್ಕಲಿಗ ಸಂಘದ ಲಕ್ಷ್ಮೀನಾರಾಯಣ ರೆಡ್ಡಿ, ಒಕ್ಕಲಿಗ ಸಂಘದ ಮುಖಂಡರಾದ ಯಲುವಳ್ಳಿ ಜನಾರ್ದನ್, NV ಬೈಯಪ್ಪ, ಬೈರೆಡ್ಡಿ, RA ವಿನೋದ್ ರೆಡ್ಡಿ, V ರವಿಚಂದ್ರ ರೆಡ್ಡಿ, Y ರಾಮರೆಡ್ಡಿ, VV ರಾಮಚಂದ್ರ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, KR ಸುಧಾಕರ್ ರೆಡ್ಡಿ, KN ಸುಬ್ಬಾರೆಡ್ಡಿ, ಸಹದೇವ್ ರೆಡ್ಡಿ, K ಶ್ರೀರಾಮಪ್ಪ, SY ವೆಂಕಟರಮಣ ರೆಡ್ಡಿ ಇತರರು ಭಾಗವಹಿಸಿದರು. ವರದಿ ಲೋಕೇಶ್ PV, ಪ್ರಜಾಪ್ರಭು TV ನ್ಯೂಸ್ ಬ್ಯೂರೋ, ಚೇಳೂರು ತಾಲೂಕು. ವೇದಿಕೆಗಳಲ್ಲಿ ಬಂದು ಹೇಳೋದು ಒಂಥರ ಇರ್ತದೆ, ಅಲ್ಲಿ ಮಾಡೋದು ಒಂಥರ ಇರ್ತದೆ. ನಿಮ್ಮ ಬೆನ್ನೆಲುಬಿಗೆ ನಾವೆಲ್ಲ ನಿಂತ್ಕೊಂಡ್ರೆ ಮಾತ್ರ ನೀವು ಅಲ್ಲಿ ಹೋಗಿ ಹೋರಾಟ ಮಾಡೋದಕ್ಕೆ ಮುಂದೆ ಹೋಗ್ತೀರಾ ಹೊರತು, ಯಾಕೆ ಅಂತಂದ್ರೆ ಇವತ್ತು ಅವ್ರು ಕೊಟ್ಟಿರುವಂತ ಅಂಬೇಡ್ಕರ್ ಕಾನೂನು ನಮ್ದೇ 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 ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವ್ರು ಕೊಟ್ಟಿಲ್ಲ ಕಾನೂನು, ಇಡೀ ಜನಾಂಗದವ್ರು ಕೊಟ್ಟಿರೋದು. ಇಡೀ ನಮ್ಮ ದೇಶದಲ್ಲಿರುವಂತ ಎಲ್ಲಾ ಜನಾಂಗದವ್ರಿಗೂ ಒಂದು ಕಾನೂನು ಕೊಟ್ಟಿದ್ದಾರೆ. ಆದ್ರೆ ಕೆಲವು ಕಾರಣಾಂತರಗಳಿಂದ ಏನೋ ಆ ಅಂಬೇಡ್ಕರ್ ಕೊಟ್ಟಿರುವಂತಹ ಕಾನೂನನ್ನು ತಿರುಚಿ ಇವತ್ತು ಅವ್ರಿಗೆ ಯಾವುದೋ ಒಂದು ಇದು ಕೊಟ್ಟಿರ್ತಾರೆ. ಆ ಒಂದು ಇದರಲ್ಲಿ ಅವರು ನಮ್ದೇ ಶಕ್ತಿ ಜಾಸ್ತಿ ಇದೆ ಅನ್ನೋ ಮಟ್ಟಕ್ಕೆ ಮುಂದೆ ಹೋಗ್ರ ಮೇಲೆ ಅವರು ದೌರ್ಜನ್ಯ ಮಾಡುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಈ ಒಕ್ಕಲಿಗರ ಸಮುದಾಯದವರು ಮಾರಾಟ ಮಾಡಿದವ್ರ ಮನೆ ಹತ್ರ ಹೋಗಿಲ್ಲ, ಅವ್ರ ಜಮೀನಿಗೆ ಹೋಗಿಲ್ಲ. ಇವರ ಜಮೀನಲ್ಲಿ ಇವರು ಇರಬೇಕಾದ್ರೆ ಅವರೇ ಬಂದು ಹೊಡೆದು ಅವರೇ ದೂರ ಸಲ್ಲಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಏನು ಅಚಾನಕ್ ಆಗಿದೆ ಅಂಥೇಳಿ ನಾವೆಲ್ಲ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಏನಪ್ಪ ಹಳ್ಳಿಗಳಲ್ಲಿ ಸಮಸ್ಯೆಗಳಾಗಿದೆ, ದುಡುಕಿದ್ದಾರೆ, ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತಿದ್ವಿ. ಆದರೆ ಅಮಾಯಕರು ಏಟು ತಿಂದವ್ರನ್ನ ಆಸ್ತಿ ಪಾಸ್ತಿ ನಷ್ಟಪಡಿಸಿದ್ದು ಅಲ್ಲದೆ ಈಗ ಅವ್ರನ್ನೇ ಏಟು ತಿಂದವ್ರನ್ನೇ ಅರೆಸ್ಟ್ ಮಾಡಬೇಕು ಅಂತ ಹೊರಗಿನ ರೌಡಿ ಪ್ರವೃತ್ತಿಯ ವ್ಯಕ್ತಿಗಳು ಇಲ್ಲೆಲ್ಲ ಬಂದು ಪತ್ರಿಕಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅಮಾಯಕರನ್ನ ಜೈಲಿಗೆ ಕಳಿಸುವಂಥ ಪ್ರಯತ್ನ ನಡೀತಾ ಇರೋದನ್ನು ನಮ್ಮಗಳ ಗಮನಕ್ಕೆ ತಂದಿದ್ದಾರೆ. ಆ ಗಮನಕ್ಕೆ ತಂದಾಗ ನಾವಿಲ್ಲಿ ಬಂದಿದ್ದೀವಿ. ಸರ್ಕಾರದಲ್ಲಿ ಮಂಜೂರಿ ಜಮೀನು ಸರ್ಕಾರದ ಅನುಮತಿ ಇಲ್ಲದೆ ಮಾರಾಟ ಮಾಡಿದರೆ ಕಾನೂನುಬದ್ಧವಾಗಿ ಮಾಲೀಕ ವಾಪಸ್ ಪಡೆಯಲಿಕ್ಕೆ ಅವಕಾಶವಿದೆ. ಈ ಜಮೀನು ಅಂಥದ್ದಲ್ಲ. ಇವರು ಈ ಪರಿಶಿಷ್ಟ ಜಾತಿಗೆ ಸೇರಿದಂಥವರು 1945ರಲ್ಲಿ ಸ್ವತಂತ್ರ ಬರುವ ಮೊದಲೇ ಒಕ್ಕಲಿಗರಿಂದ ಕ್ರಯಕ್ಕೆ ಪಡೆದಿರ್ತಾರೆ. ಅದಕ್ಕೆಲ್ಲ ದಾಖಲೆಗಳಿವೆ. ಇಷ್ಟೆಲ್ಲ ದಾಖಲೆಗಳಿದ್ದರೂ ಕೇವಲ ಇವರು ಮಾರಾಟ ಮಾಡಿಬಿಡ್ತಾರೆ. ಮಾರಾಟ ಮಾಡಬಾರ್ದು. ಅದೇ ರೀತಿ ವೆಂಕಟಾಪುರದಲ್ಲೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ದಾಖಲೆಗಳನ್ನು ಪರಿಶೀಲಿಸಿಲ್ಲ. ದಾಖಲೆಗಳನ್ನು ಪರಿಶೀಲಿಸಿ ಮಾತಾಡೋದು ಉತ್ತಮ. ವಿಷಯ ಗೊತ್ತಿಲ್ದಿರ ನಾವು ಮಾತಾಡಿದ್ರೆ ತಪ್ಪಾಗ್ತದೆ ಅಂತ ಭಾವಿಸ್ತೇನೆ. ಒಂಟಿವಾಂಡ್ಲಪಲ್ಲಿ ಇಂಥದ್ದು ಆಗಿದೆ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವೆಲ್ಲ ಆದಾಗ ನಮಗೆ ದಾಖಲೆಗಳು ತಂದು ಕೊಟ್ಟರೆ, ನಾನು ಒಂದು ವಿದ್ಯಾವಂತನಾಗಿದ್ದವನು, ಒಂದು DYSP ಆಗಿದ್ದವನು,
ನಾನು ಹೇಗೆಂದರೆ ಹಾಗೆ ಮಾತಾಡೋಕ್ಕೆ ಬರೋದಿಲ್ಲ. ನಮಗೆ ಜವಾಬ್ದಾರಿ ಇದೆ. ನ್ಯಾಯ ಇದೆಯಾ ಇಲ್ವಾ, ನಾವು ಮಾತಾಡ್ತಕ್ಕಂಥ ವಿಷಯ ನ್ಯಾಯಯುತವಾಗಿದ್ದರೆ ಮಾತ್ರ ನಾವು ಅದರ ಪರ ವಹಿಸ್ತೇವೆ ಹೊರತು ಅನ್ಯಾಯದ ಹೋರಾಡಕ್ಕೆ ಸಿದ್ಧವಾಗಿರ್ತೀವಿ. ಅನ್ಯಾಯದ ಪರ ವಹಿಸಲ್ಲ ಅಂತ ಹೇಳ್ತಾ ನಾನು ಮಾತು ಮುಕ್ತಾಯ ಮಾಡ್ತೀನಿ. ಸ್ಟೇಷನ್ನು ಎಲ್ಲ ದಾಖಲೆಗಳು ಇವೆ. ವಿಷಯ ಹೀಗಿರುವಾಗ ಅದನ್ನು ಮಾರಾಟ ಮಾಡಿದಂಥ ವ್ಯಕ್ತಿಗಳು ಇದು ಏಕಾಏಕಿಯಾಗಿ ಗುಂಪು ಕಟ್ಕೊಂಡು ಬಂದು ತೋಟದಲ್ಲಿದ್ದ ಒಕ್ಕಲಿಗರ ಮೇಲೆ ದಬ್ಬಾಳಿಕೆ ಮಾಡಿ, ಹೊಡೆದು ಗಲಾಟೆ ಮಾಡಿ, ಮಾಡಬಾರದನ್ನೆಲ್ಲ ಮಾಡಿ ಅವರೇ ಆ ಒಂದು ರೈತ ಕುಟುಂಬದ ಮೇಲೆ ಮತ್ತು ಇತರರ ಮೇಲೆ 21 ಜನರ ಮೇಲೆ ದೂರು ಕೊಟ್ಟಿದ್ದಾರೆ. ಪೊಲೀಸ್ನವರು ದೂರು ಪ್ರತಿ ದೂರು ಅಂದರೆ ಏಟು ತಿಂದಂಥ ರೈತರು, ಆ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥ ರೈತರು ಹೋಗಿ ಅವರು ದೂರು ಕೊಟ್ಟಿದ್ದಾರೆ. ದೂರು ಪ್ರತಿ ದೂರು 2 ರಿಜಿಸ್ಟರ್. ಇಂಥವೆಲ್ಲೂ ನಡೆಯಬಾರ್ದು. ಇಂಥದಕ್ಕೋಸ್ಕರ ನಾವು ಕೂಡ ನಮ್ಮ ಸಮುದಾಯದಲ್ಲಿ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಯಾವ ಜಮೀನುಗಳನ್ನು ಕೊಂಡ್ಕೋಬೇಕು, ಯಾವ ಜಮೀನುಗಳನ್ನು ಇದೆಲ್ಲ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ. ಹಾಗಾಗಿ ಇಲಾಖೆಗಳು ಎಚ್ಚೆತ್ತು, ಹಿರಿಯ ಅಧಿಕಾರಿಗಳು ಸಂಪೂರ್ಣವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನಿನಂತೆ ಕ್ರಮ ಜರುಗಿಸಬೇಕು. ದುಷ್ಟಶಕ್ತಿಗಳ ರೌಡಿಗಳನ್ನು ಮತ್ತೆ ಗಡೀಪಾರು ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವ ರೀತಿಯಾದ ನ್ಯಾಯಯುತವಾದ ರೀತಿಯಲ್ಲಿ ಬಗೆಹರಿಸಿದ್ರೆ ನಾವು ಸಂತೋಷ ಪಡ್ತಿದ್ವಿ. ರೌಡಿಗಳು ಬಂದು ಅಮಾಯಕರನ್ನ ಅರೆಸ್ಟ್ ಮಾಡಿ ಅಂತ ಇಲಾಖೆಗಳ ಮೇಲೆ ಒತ್ತಡ ಹಾಕಕ್ಕೆ ಹೋದ್ರೆ ನಮಗೂ ಒತ್ತಡ ಹಾಕಕ್ಕೆ, ನಮಗೂ ಜನಸಂಖ್ಯೆ ಇದೆ, ನಮಗೂ ಬಲ ಇದೆ. ಆ ಬಲ ಯಾವಾಗ ಅಂದ್ರೆ ಅವಾಗ ಪ್ರದರ್ಶನ ಮಾಡಲ್ಲ. ಸಮಯ ಬಂದಾಗ ಅದಕ್ಕೆ ಸದಾ ಸಿದ್ಧನಾಗಿರ್ತೇವೆ. ನಿಮ್ಮೊಟ್ಟಿಗೆ ನಾನು ಸದಾ ಸಿದ್ಧನಾಗಿರ್ತೀನಿ. ನಾವೆಲ್ಲ ಸಂಘನ ನಿಮ್ಮೊಟ್ಟಿಗೆ ಇರ್ತದೆ. ದಯವಿಟ್ಟು ಮಾತಾಡೋರು ಯಾರಾದ್ರೂ ಇದ್ರೆ ಬೇಗ ಮುಗಿಸಿ. ಈ ವಿಚಾರನ ನಾನು ಮುಟ್ಟಿಸಿದೆ ಅಣ್ಣ. ಯಾಕಣ್ಣ ನಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಕೊತ್ಕೋಡ ಭಾಗದಲ್ಲಿ 21 ಜನರ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. ಅದರಲ್ಲಿ ನಾವು 13 ಜನಕ್ಕೆ ಬೇಲ್ ಆಗಿದೆ, ಇನ್ನು 6 ಜನಕ್ಕೆ ಬೇಲ್ ಆಗಿಲ್ಲ, ಅದು ರಿಜೆಕ್ಟ್ ಆಗಿದೆ. ಆದರೂ ಸಹ ಇಲ್ಲಿಂದ ಬೇರೆ ಬೇರೆ ತಾಲೂಕಿನಿಂದ ಬಂದು ಅವರು ಇಲ್ಲೆಲ್ಲ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ನಮ್ಮ ಮೇಲೆ ಒಂದು ಛಲ ತಟ್ಟಿದ್ದಾರೆ. ನಾವ್ಯಾಕೆ ಸುಮ್ಮನೆ ಇರಬೇಕು? ನಮ್ಮದು ಸಮುದಾಯ ಇದೆಯಲ್ಲ, ನಾವು ಒಂದು ಪ್ರದರ್ಶನ ನಾವು ತೋರಬೇಕು ಅಂತ ಅವರಲ್ಲಿ ತಮ್ಮ ಈಗ ಎಷ್ಟು ಜನ ಬಂದಿರೋ ಒಕ್ಕಲಿಗರು ಬಂದು ಎಲ್ಲ ಪಂಚಾಯತಿಗಳು ತಾಲೂಕಿನವ್ರಿಗೆ ಸಹ ಈ ವಿಷಯ ಮುಡಿಸಿದಾಗ ಎಲ್ಲರೂ ಸಹ ಸಂತೋಷವಾಗಿ ನಾವು ಬರ್ತೀವಿ. ಇದು ಮಾಡ್ತಾ ಇರೋದು ಇವತ್ತು ನಿಮಗಾಗಿದೆ, ನಾಳೆ ನಮಗೂ ಆಗತ್ತೆ ಅನ್ನೋ ವಿಚಾರವನ್ನು ಎಲ್ಲರೂ ಮನದಲ್ಲಿ ಹಿಡ್ಕೊಂಡು ಇವತ್ತು ಈ ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. ಅದರಲ್ಲಿ ನಾವು 13 ಜನಕ್ಕೆ ಬೇಲ್ ಆಗಿದೆ, ಇನ್ನು 6 ಜನಕ್ಕೆ ಬೇಲ್ ಆಗಿಲ್ಲ, ಅದು ರಿಜೆಕ್ಟ್ ಆಗಿದೆ. ಆದರೂ ಸಹ ಇಲ್ಲಿಂದ ಬೇರೆ ಬೇರೆ ತಾಲೂಕಿನಿಂದ ಬಂದು ಅವರು ಇಲ್ಲೆಲ್ಲ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ನಮ್ಮ ಮೇಲೆ ಒಂದು ಛಲ ತಟ್ಟಿದ್ದಾರೆ. ನಾವ್ಯಾಕೆ ಸುಮ್ಮನೆ ಇರಬೇಕು? ನಮ್ಮದು ಸಮುದಾಯ ಇದೆಯಲ್ಲ, ನಾವು ಒಂದು ಪ್ರದರ್ಶನ ನಾವು ತೋರಬೇಕು ಅಂತ ಅವರಲ್ಲಿ ತಮ್ಮ ಈಗ ಎಷ್ಟು ಜನ ಬಂದಿರೋ ಒಕ್ಕಲಿಗರು ಬಂದು ಎಲ್ಲ ಪಂಚಾಯತಿಗಳು ತಾಲೂಕಿನವ್ರಿಗೆ ಸಹ ಈ ವಿಷಯ ಮುಡಿಸಿದಾಗ ಎಲ್ಲರೂ ಸಹ ಸಂತೋಷವಾಗಿ ನಾವು ಬರ್ತೀವಿ. ಇದು ಮಾಡ್ತಾ ಇರೋದು ಇವತ್ತು ನಿಮಗಾಗಿದೆ, ನಾಳೆ ನಮಗೂ ಆಗತ್ತೆ ಅನ್ನೋ ವಿಚಾರವನ್ನು ಎಲ್ಲರೂ ಮನದಲ್ಲಿ ಹಿಡ್ಕೊಂಡು ಇವತ್ತು ಉತ್ಪೂರಕವಾದ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ಕೋಣಪರೆಡ್ಡಿಯವರು ಆಗಲೇ ಹೇಳಿದ್ರು ಏನಂತಂದರೆ, ಇದೇ ರೀತಿ ನಾವು ನಿಮ್ಮ ಪಂಚಾಯತಿಗಳಲ್ಲಿ ಒಂದೊಂದು ಗ್ರೂಪನ್ನು ನೀವು ಮಾಡಬೇಕು. ತಾಲೂಕು ದಿದ್ದೇ ಇರತ್ತೆ. ಇಲ್ಲಿ ನಿಮ್ಮ ಪಂಚಾಯತಿಗಳಲ್ಲಿ ನೀವು 10 ಜನ 20 ಜನ ಒಂದಾಗಬೇಕು ಅಂದಾಗ ನಾವು ಕೆಂಪೇಗೌಡ ಜಯಂತಿ ಮೊನ್ನೆ ಆಚರಣೆ ಮಾಡಿದ ಮಾರನೇ ದಿನವೇ ನಮ್ಮ ಪಂಚಾಯತಿಯಲ್ಲಿ ಕುಲಬಾಂಧವರೆಲ್ಲ ಒಂದು ಹತ್ರ ಸೇರಿದಾಗ ನಾವು ಒಂದು ಹೊಂದಾಣಿಕೆ ಬಂದ್ವಿ ಕೊಂಡಿದ್ವಿ. ಆದ್ರೆ ಇದು ಅವರು ಹೇಳ್ಕೊಟ್ಟು ಮಾಡಿರೋದು. ಅಂದ್ರೆ ಇದ್ರ ಹಿಂದೆ ಒಬ್ಬ ರೌಡಿ ಆಸಾಮಿ ಇದ್ದಾನೆ. ಆತನ ಉದ್ದೇಶ ಈ ತರ ಎಲ್ಲೋ ಒಂದು ದಾಖಲೆಗಳು ಹುಡ್ಕೋದು, ಅಮಾಯಕ ನೆತ್ ಕಟ್ಟೋದು, ಈ ತರ ಕೇಸ್ಗಳು ಮಾಡಿಸೋದು, ಪ್ರೆಸ್ಸಲ್ಲಿ ಬರೋದು. ನನ್ನನ್ನು ಅದೇನೋ ಪ್ರೆಸ್ಸಲ್ಲಿ ಹೇಳಿದ್ದಾನೆ, ನಾವು ಪ್ರಾಣ ಬಂದ್ರೆ ನಾವು ಪ್ರಾಣ ತೆಗಿತೀವಿ, ನಾವೆಲ್ಲೂ ಯಾರನ್ನೂ ಏನು ಮಾತಾಡ್ಸೇ ಇಲ್ಲ, ನಮ್ಮ ಗಮನಕ್ಕೆ ಬಂದೇ ಇಲ್ಲ. ಏನು ನಾವು ಆ ಗಲಾಟೆ ಬಗ್ಗೆ ಎಲ್ಲೂ ಪ್ರೆಸ್ಸಲ್ಲಾಗಲಿ ಎಲ್ಲೂ ಯಾರೇ ಆಗಲಿ ಇಲ್ಲಿ ಸೇರಿಯವರು ಎಲ್ಲ ನಮ್ಮ ಸಮುದಾಯ ಯಾರು ಎಲ್ಲೂ ಮಾತಾಡ್ಸೇ ಇಲ್ಲ. ಆದರೂ ಸುಮ್ಮನೆ ಬಂದು ಸುಳ್ಳು ಹೇಳಿಕೆಗಳು ಕೊಡೋದು ಜನಕ್ಕೆ. ನಮ್ಮನ್ನು ಸಾಯಿಸ್ತಾರೆ ಅಂತ ಬೆದರಿಸ್ತಾ ಇದ್ದಾರೆ. ನಾವಂತದಕ್ಕೆಲ್ಲ ಬೆದರಲ್ಲ. ಇದೇ ಸ್ವಾಮಿ ನಮ್ಮ ಪಕ್ಕದ ತಾಲೂಕಲ್ಲಿ ಅದೇ ರೀತಿ ಪೊಲೀಸ್ ಅವ್ರಿಗೆ ಜನರಿಗೆ ಬ್ಯಾಂಕ್ಗಳಲ್ಲಿ ವಂಚನೆ ಮಾಡಿ ಇದು ಮಾಡ್ತಾ ಇದ್ದಾರೆ. 2 ತಿಂಗಳ ಹಿಂದೆ ನಡೆದಂಥ ಘಟನೆ ಏನು 60 ವರ್ಷದಿಂದ ಉಳುಮೆ ಮಾಡಿಕೊಂಡು ಅದರಲ್ಲೇ ಬೆಳೆ ಬೆಳೆಸ್ಕೊಂಡು ಅದರಲ್ಲೇ
ಜೀವನ ನಡೆಸ್ತಾ ಇರೋದಂಥ ನಮ್ಮ ಒಕ್ಕಲಿಗ ಸಮುದಾಯದವರ ಮೇಲೆ ಏಕಾಏಕಿ 60 ವರ್ಷ ಆದಮೇಲೆ ಒಂದು ಗುಂಪು ಬಂದು ಒಂದು ಗಲಾಟೆಯನ್ನು ಮಾಡಿರುತ್ತೆ. ಆ ಗಲಾಟೆಯಲ್ಲಿ ಅವರೇ ದೌರ್ಜನ್ಯವೆಸಗಿದ್ರು ಕೂಡ 21 ಜನದ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಜಾತಿ ನಿಂದೆ. ಸರಿ, ಪೊಲೀಸವರು FIR ಮಾಡಿದ್ದಾರೆ. ಅದು ನಮಗೆ ತಡವಾಗಿ ಗೊತ್ತಾಯಿತು. ಸರಿ, ಇದು ಕಾನೂನುಬದ್ಧವಾಗಿ ಹೋರಾಡಲಿ ಅಂತೇಳಿ ನಮ್ಮ ಸಮುದಾಯದವರೆಲ್ಲ ನಾವು ಅಂದ್ಕೊಂಡ್ವಿ. ಅದನ್ನು ಕಾನೂನು ಪ್ರಕಾರ ಹೋರಾಡ್ತಾ ಇದ್ವಿ. ಯಾಕೆ ಇವತ್ತು ಇಷ್ಟು ಜನ ಸೇರ್ಲಿಕ್ಕೆ ಎಲ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅಲ್ಲಿ ಕಂಟ್ರೋಲ್ ಆಗಿದೆ. ಈ ಕಡೆ ಬಂದಿದ್ದಾರೆ. ಇಲ್ಲಿ ಜಾತಿಗಳ ಮಧ್ಯೆ ಇದನ್ನು ತಂದಿಡೋದೇ ಇದ್ರ ಕೆಲಸ ಆಗಿದೆ. ಎಲ್ಲೋದ್ರೂ ಇದ್ದಿದೆ. ಅದರಿಂದ ದಯವಿಟ್ಟು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಿಲ್ಲಿಸದೇ ಇದ್ರೆ ನಾವು ಇದರಿಂದ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಈತನನ್ನು ರೌಡಿ ಆಸಾಮಿ ಈತನನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಇದೇ ಮುಂದುವರೆದ್ರೆ ಉಗ್ರ ಹೋರಾಟಗಳು ಮಾಡ್ತೀವಿ. ನಾವು ಒಕ್ಕಲಿಗರ ಸಂಘದಿಂದ ನಾವು ಹೋರಾಟವನ್ನು ಮಾಡಿ ಕಾನೂನಾತ್ಮಕವಾಗಿ ಹೋರಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಮುಖ ಹೇಳ್ತೀನಿ. ಚಾಮರಾಜನಗರ ಕ್ಷೇತ್ರದ ವಿವಿಧ ಗ್ರಾಮಗಳ ನೂತನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ವೀಕ್ಷಣೆ. ಚಾಮರಾಜನಗರ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ನೂತನ ಸಚಿವ ಶ್ರೀ ಪುಟ್ಟರಂಗಶೆಟ್ಟಿ ಬರ ವೀಕ್ಷಣೆ. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ನೂತನ ಸಚಿವ ಶ್ರೀ ಪುಟ್ಟರಂಗಶೆಟ್ಟಿ ಅವರು ಪ್ರವಾಸ ಕೈಗೊಂಡು ಬರ ಅತಿವೃಷ್ಟಿ ಪರಿಶೀಲಿಸಿದರು. ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರ ಅತಿವೃಷ್ಟಿ ಸಂಬಂಧ ಜಿಲ್ಲಾ ಹಾಗೂ ತಾಲೂಕು ಆಡಳಿತದ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಪ್ರವಾಸ ಕೈಗೊಂಡಿದ್ದರು. ಕ್ಷೇತ್ರದ ಯರಗನಹಳ್ಳಿ, ಶಿಂಡಯ್ಯನಪುರ, ಮಾದಲವಾಡಿ ಗ್ರಾಮಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿ ಮಾತನಾಡಿ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಜಿಲ್ಲೆಯಲ್ಲಿ ಬರ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಕಾಡಾಧ್ಯಕ್ಷ ಪಿ. ಮರಿಸ್ವಾಮಿ, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಸಿಇಒ ಮೊನಾರೋತ್, ತಹಶೀಲ್ದಾರ್ ಗಿರಿಜಾ, ಜಂಟಿ ಕೃಷಿ ನಿರ್ದೇಶಕ ಭಾನುಪ್ರಕಾಶ್, ಸಹಾಯಕ ಕೃಷಿ ನಿರ್ದೇಶಕಿ ವೀರೂಪ, ಇತರ ಅಧಿಕಾರಿಗಳು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಈಗಾಗಲೇ ಬರರಜೆ ಆವರಿಸಿದ್ರಿಂದ ನಾನು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ತಾಲೂಕಿನ ಬರದ ಅಧ್ಯಯನ ಅಧಿಕಾರಿಗಳ ಸಮಿತಿ ಅದೇ ರೀತಿ ಮೂರು ಭಾಗದಲ್ಲಿ ಅಲ್ಲಿ MLA ಆದಂಥ ಮಂಜುನಾಥ್ರವರು, ಹಾಗೆ ಮಾಜಿ ಶಾಸಕರಾದಂಥ ನರೇಂದ್ರ ಅವರು, ಎಲ್ಲ ಅಧಿಕಾರಿಗಳು ಆ ಭಾಗದಲ್ಲಿ ಇವತ್ತು ಚಾಮರಾಜನಗರ ಕ್ಷೇತ್ರ ತಾಲೂಕು ಮತ್ತು ಕೊಳ್ಳೇಗಾಲ ಕ್ಷೇತ್ರಪಟ್ಟಗೆ ಚಾಮರಾಜ ತಾಲೂಕು ಇದನ್ನು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀವಿ. ಅದು ಎಲ್ಲೆಲ್ಲಿ ಕುಡಿಯೋ ಸಮಸ್ಯೆ ಆಗಿದೆ, ನೀವು ಏನು ತೊಂದರೆ ಆಗಿದೆ, ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನು ನಾವು ಸರ್ಕಾರ ಗಮನ ತುಂಬ ಮುಖ್ಯಮಂತ್ರಿ ವರದಿ ಸಲ್ಲಿಸಬೇಕಾದ್ರಿಂದ ಈ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಈಗ ಬಿಡದಿ ಪಾದಯಾತ್ರೆ ಆರಂಭವಾಗಿದೆ. ಕಾಂಗ್ರೆಸ್ನ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ JDS ಮತ್ತು BJP ಈಗ ಪಾದಯಾತ್ರೆ ನಡೆಸ್ತಾ ಇದೆ. ಇದು ಪ್ರಾಯಶ್ಚಿತ ಯಾತ್ರೆ ಅಂತ ತಾವು ಹೇಳ್ತೀರಾ? ತಾವು ಮಾಡಿದ್ದು ಪ್ರಾಯಶ್ಚಿತ ನಾವು ಮಾಡ್ತಾ ಇದೀವಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಇಲ್ಲ, ಅವರೇ ಮೊದಲು ಮಾಡಿದರು, ಅವರಿಂದ ಆಗದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ಒಳ್ಳೆ ಕೆಲಸ ಅಂತ ಕುಮಾರಸ್ವಾಮಿ ಗೊತ್ತಿತ್ತು, ಆ ಕೆಲಸವನ್ನು ಮಾಡ್ತಾರೆ. ಸರಿಯಲ್ಲ, ಅದು ಟೌನ್ಶಿಪ್ ಆದರೂ ಭಾಳ ಒಳ್ಳೆಯದು. ಇವರು ಇವತ್ತು ಚಾಮರಾಜನಗರ ಇದಿಷ್ಟು ಇದ್ರೆ ಸಾಧ್ಯ, ರೇಟ್ ಬೆಳಿಬೇಕಲ್ಲ, ಅದು ಅರ್ಥ ಮಾಡ್ತಾರೆ ಒಳ್ಳೆ ಕೆಲಸ. ಅದಕ್ಕೆ ಒಳ್ಳೇದಕ್ಕೆ ಅವರು ಕೈ ಜೋಡಿಸೋಗಿ ನಾ ಈ ಥರ ಮಾಡ್ತಾರೆ, ಸರಿಯಲ್ಲ. ಸರ್, ಈ ವಿಚಾರವಾಗಿ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ಲೂಟಿ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ ಸರ್. ಇಲ್ಲ, ಅದೆಲ್ಲ ಇಂದವ್ರು ಮಾಡಿರೋದ್ರಿಂದ ಇವತ್ತು ಮುಂದೆ ಈಗ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲ ಹೇಳಕ್ಕೆ ಹೋಗೋದು ಯಾರನ್ನೂ ಲೂಟಿ ಮಾಡೋಕ್ಕಾಗಲ್ಲ. ಅದು ಯಾವ ಥರ ಬೆಳವಣಿಗೆ, ಕೆಲವೆಲ್ಲ ಬೆಳವಣಿಗೆ ಅದೇ BJP ಸರ್ಕಾರ ರೈತರನ್ನ ಶಾಸಕನೆಲ್ಲ ದಿಗ್ತಪ್ಪಿಸೋದು ಏನು ಕಮಲ. ಸರ್, ಈಗ ಸಚಿವ ನಾಗೇಂದ್ರ ಅವರ ಆರಂಭದಲ್ಲಿ ವಿಘ್ನ ಆಗ್ಬಿಡ್ತಲ್ಲ ಸರ್. ಕೋರ್ಟ್ ಅಂತ ಹೇಳಿತ್ತು, ಯಾವುದೇ ಕಾರಣಕ್ಕೂ ಡೆಲ್ಲಿಗೆ ಹೋಗೋದಿಲ್ಲ, ನಿಖರವಾದಂತ ಕಾರಣ ಕೊಡಿ ಅಂತ ಹೇಳಿ. ಬಟ್ ಕೋರ್ಟ್ ಪರ್ಮಿಷನ್ ಡೆಲ್ಲಿಗೆ ಹೋಗಿದ್ದಾರೆ. ಈಗ ಕೋರ್ಟ್ ಆದೇಶ ಮೀರಿದ್ರೆ ಅದಕ್ಕೆ ತಪ್ಪಾಗ್ತದೆ, ಅದೇನು ಆಗಬೇಕಾದ ಕ್ರಮ ಆಗ್ತದೆ. ಈಗ ಮೇಜರ್ ಅಲಿಗೇಷನ್ ಸರ್, ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾರೆ ಸಚಿವರಾಗಕ್ಕೆ ಸಾಕಷ್ಟು ಹೈಕಮಾಂಡ್ಗೆ ಪೇಮೆಂಟ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ಕೂಡ ಖಾತೆ ಹಂಚಿಕೆ ಯಾಕಾಗಿಲ್ಲ ಅಂದ್ರೆ ಡಿಮ್ಯಾಂಡ್ ನಡೀತಾ ಇದೆ, ಇಂತಿಷ್ಟು ಖಾತೆಗೆ ಇಷ್ಟಿಷ್ಟು ಕೋಟಿ ಕೊಡಬೇಕು ಅಂತ. ಆದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು MLC ಆಗ BJP ಎಷ್ಟು ಕೊಟ್ಟಿದ್ರು, ಅವನ ವಿರೋಧ ನಾಯಕರಿಗೆ ಎಷ್ಟು ಕೊಟ್ಟಿದ್ರು BJPಗೆ, ಆ ಕೆಲಸ ಅವ್ರು ಮಾಡಿರ್ಬೇಕಂತ ನಮ್ಗೆ ಗೊತ್ತು. ನಮ್ಮ ಹತ್ರ ಯೋಗ್ಯತೆಯಿಂದ ನಾವು ಕೊಡೋದು ಅಲ್ಲ. ನಾವು ನಮ್ಮ ಪ್ರಾಮಾಣಿಕವಾಗಿ ಏನು ಮಾಡಿದ್ದೀವಿ ಅಂದರೆ 8 ವರ್ಷಗಳ ಕಾಲ ಅದನ್ನೆಲ್ಲ ನಮ್ಮನ್ನ ಗುರುತಿಸಿಕೊಂಡಿದ್ದೀವಿ. ನಾವು ₹1 ಕೊಡೋ ಅಂತ ಯೋಗ್ಯತೆ ನಾವು ಯಾವಾಗ ಹಂಚಿಕೆ ಆಗ್ಬೋದು ಸರ್ ಖಾತೆಗಳು? ಇವತ್ತು ನಾಳೆ ಆಗ್ತದೆ ಸರ್. ಡೆಲ್ಲಿಲಿ CM ಹಂಚಿಕೆ ಆಗುತ್ತಾ? ನಾಳೆ ಆಗ್ತದೆ.
ಯಾಕೆ ಸರ್ ಇಷ್ಟೊಂದು ಕಷ್ಟ ಆಗ್ತಾ ಇದೆ? ಡಿಮ್ಯಾಂಡ್ ಮಾಡಿದಾರೆ ಸರ್, ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ರೀತಿ ಖಾತೆ ಹಂಚಿಕೆ ಆಗ್ತಾ ಇಲ್ಲ ಅಂತ. ಗೊತ್ತಿಲ್ಲಪ್ಪ ಅಂತ ನನಗಂತೂ ಯಾವ ಖಾತೆ ಕೂಡ ನಿಭಾಯಿಸ್ತೀನಿ. ನಮ್ಮ ಹೈಕಮಾಂಡ್ ಏನ್ ಕೊಡ್ತಾರೆ ನಾ ಬದಲಾಗಿದ್ದೀನಿ ಕೊಡ್ತಾರೆ. ಇನ್ನೊಂದು ಸರ್, ಕೊನೆಯದಾಗಿ ಬಾಲಕೃಷ್ಣ ಅವರು ಮಾತನ್ನು ಹೇಳ್ತಾರೆ, ಈಗ ಅಸಮಾಧಾನಿತ ಹಿರಿಯ ಶಾಸಕರ ಸಮಾಧಾನ ಮಾಡ್ಬೇಕಂದ್ರೆ ನಾವು ತ್ಯಾಗ ಸಿದ್ಧ ಅಂತ ಹೇಳಿ. ಈಗ ನಮ್ಮ ಹೈಕಮಾಂಡ್ ಅವಾಗ ಹೇಳಿ ನನಗೆ ಹೇಳಿ ನಾವೆಲ್ಲ ತ್ಯಾಗಕ್ಕೂ ನಾವು ಸಿದ್ಧವಾಗಿದ್ದೇವೆ ಸರ್. ಆಮೇಲೆ ಮುಂದೆ ಶಾಸಕರು ನಮ್ಮ ಪಕ್ಷಕ್ಕೆ ಬರ್ಬೋದು ಅನ್ನೋ ರೀತಿ ಒಂದು ಆಹ್ವಾನವನ್ನು ಕೊಟ್ಟಿದ್ರು ಸರ್ ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಗೊತ್ತಿದ್ದು ಅದೇ ಬುದ್ಧಿ ನಾವು ಅವ್ರೇ ಯಾರಂತ ಇದು ಮಾಡಿದ್ರು ಯಾವತ್ತೂ ಗೊತ್ತಲ್ಲ. ಚಾಮರಾಜನಗರದ ಅಂತಾರಾಷ್ಟ್ರೀಯ ಮಟ್ಟದ ಗಿನ್ನಿಸ್ ರೆಕಾರ್ಡ್ ನಾನ್ ಸ್ಟಾಪ್ 50 ಮೀಟರ್ ಸ್ಕೇಟಿಂಗ್ ಸ್ಪರ್ಧೆ. ಚಾಮರಾಜನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಿನ್ನಿಸ್ ರೆಕಾರ್ಡ್ ನಾನ್ ಸ್ಟಾಪ್ 50 ನಿಮಿಷಗಳ ಸ್ಕೇಟಿಂಗ್ ಸ್ಪರ್ಧೆ ನಡೆಯಿತು. ನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಹೈದರಾಬಾದ್, ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಔರಂಗಾಬಾದ್ ವತಿಯಿಂದ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಗಿನ್ನಿಸ್ ರೆಕಾರ್ಡ್ ನಾನ್ ಸ್ಟಾಪ್ 50 ನಿಮಿಷಗಳ ಸ್ಕೇಟಿಂಗ್ ಸ್ಪರ್ಧೆ ಬಹಳ ಯಶಸ್ವಿಯಾಗಿ ನಡೆಯಿತು. ಕ್ರೀಡಾ ಸಮಿತಿ ಸದಸ್ಯ ವಿ ಶ್ರೀನಿವಾಸ ಪ್ರಸಾದ್ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಹೈದರಾಬಾದ್, ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಔರಂಗಾಬಾದ್ನಿಂದ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಗಿನ್ನಿಸ್ ರೆಕಾರ್ಡ್ ನಾನ್ ಸ್ಟಾಪ್ 50 ನಿಮಿಷಗಳ ಸ್ಕೇಟಿಂಗ್ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಇದು ಬಹಳ ಸಂತೋಷ ಆಗುತ್ತಿದೆ. ನಮ್ಮ ಜಿಲ್ಲೆಯ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗುರುತಿಸಿ ಸಾಧನೆ ಮಾಡಲು ಒಂದು ವೇದಿಕೆಯಾಗಿದೆ ಎಂದರು. ಈಗಾಗಲೇ ಸ್ಕೇಟಿಂಗ್ ಮಕ್ಕಳು ರಾಜ್ಯ, ಅಂತಾರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದು ಅದ್ವಿತೀಯ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಿನ್ನಿಸ್ ದಾಖಲೆ ಸ್ಪರ್ಧೆಯಲ್ಲಿ ಜಿಲ್ಲೆಯ 32 ಮಕ್ಕಳು ಭಾಗವಹಿಸುತ್ತಿರುವುದು ಖುಷಿ ತಂದಿದೆ. ಮಕ್ಕಳು ಇದನ್ನು ಸೂಕ್ತವಾಗಿ ಬಳಸಿಕೊಳ್ಳಬೇಕು. ಜಿಲ್ಲೆಯ ಮಕ್ಕಳ ಸಾಮರ್ಥ್ಯ ಶಕ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವ ಕೆಲಸರಂದು ಈ ವೇದಿಕೆ ಔರಂಗಾಬಾದ್ ಅಸೋಸಿಯೇಷನ್ ಜಿಲ್ಲೆಗೆ ಅವಕಾಶ ಮಾಡಿಕೊಟ್ಟಿದೆ. ಬೆಂಗಳೂರು, ಮಂಗಳೂರು, ಇಡೀ ರಾಜ್ಯಾದ್ಯಂತ ವಿಶ್ವ ದಾಖಲೆಗೆ ಮಕ್ಕಳು ಸಜ್ಜಾಗಿದ್ದಾರೆ. ಈ ಗಿನ್ನಿಸ್ ರೆಕಾರ್ಡ್ ದಾಖಲೆಗೆ ಮಕ್ಕಳಿಗೆ ಯಶಸ್ಸು ಸಿಗಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಸ್ಕೇಟಿಂಗ್ ಕೋಚ್ ಫುರ್ಖಾನ್ ಪಾಷಾ, ರೆಹನ್, ಅನ್ಸರ್ ಖಾನ್, ಸೈಯದ್ ಆರಿಫ್, ಇರ್ಫಾನ್ ಅಹಮದ್, ಶರೀಫ್, ಮೊಹಮ್ಮದ್ ಅಲಿ, ಎನ್ ಅಭಿಷೇಕ್, ಮೊಹಮ್ಮದ್ ಮುಜಾಮಿಲ್ ಪಾಷಾ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ್, ಪ್ರಜಾಪೌರ್ ಟಿವಿ, ಚಾಮರಾಜನಗರ. ಇಂದು ಚಾಮರಾಜನಗರ ಜಿಲ್ಲಾ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಮತ್ತು ಹೈದರಾಬಾದ್ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ನಿಂದ ಔರಂಗಾಬಾದ್ ಪ್ರಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗಿನ್ನಿಸ್ ರೆಕಾರ್ಡ್ 50 ನಿಮಿಷಗಳ ಕಾಲ ನಾನ್ ಸ್ಟಾಪ್ ಸ್ಕೇಟಿಂಗ್ ರ್ಯಾಲಿಯನ್ನು ಈ ಒಂದು ಸ್ಪರ್ಧಾವನ್ನು ಇವತ್ತು ಚಾಮರಾಜನಗರ ಸ್ಕೇಟಿಂಗ್ ಅಂಕಣದಲ್ಲಿ ನಮ್ಮ ಚಾಮರಾಜನಗರ ಅಸೋಸಿಯೇಷನ್ನ ವತಿಯಿಂದ ಇವತ್ತು ಸಹಯೋಗದಲ್ಲಿ ಕೆಲಸ ಮಾಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮಲ್ಲಿರ್ತಕ್ಕಂತಹ ಜಿಲ್ಲಾ ಮಕ್ಕಳು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಗುರುತಿಸಿ ಸಾಧನೆ ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ಉತ್ತಮವಾದಂಥ ವೇದಿಕೆ ಇದಾಗಿದೆ. ನಿಜವಾಗಿಯೂ ಕೂಡ ನಾನು ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಚಾಮರಾಜನಗರ ಜಿಲ್ಲಾ ಸ್ಕೇಟಿಂಗ್ ಮಕ್ಕಳು ಇವತ್ತು ರಾಜ್ಯ, ಅಂತಾರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಕೂಡ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮತ್ತು ಅದ್ವಿತೀಯ ಸಾಧನೆಯನ್ನು ಮಾಡಿ ಇವತ್ತು ಈ ಮೈಲಿಗಳನ್ನು ದಾಟಬೇಕು ಅಂದರೆ ಇವತ್ತು ಈ ಒಂದು ಏನು ಗಿನ್ನಿಸ್ ರೆಕಾರ್ಡ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆಗೆ ನಮ್ಮ ಮಕ್ಕಳು ಇಲ್ಲಿರ್ತಕ್ಕಂಥ 32 ಮಕ್ಕಳು ಕೂಡ ಸ್ಪರ್ಧೆಯನ್ನು ಮಾಡ್ತಿರ್ತಕ್ಕಂಥ ಶ್ಲಾಘನೀಯ ಮತ್ತು ಅಭಿನಂದನೆ. ಇವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ಪೋಷಕರಿಗೆ, ಮಕ್ಕಳಿಗೆ ಇವತ್ತು ನೀವು ಇದನ್ನು ಸೂಕ್ತವಾಗಿ ಬಳಸ್ಕೊಳ್ಬೇಕು. ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳ ಸಾಮರ್ಥ್ಯ, ಅವರಲ್ಲಿರ್ತಕ್ಕಂಥ ಏನೋ ಒಂದು ದೈಹಿಕ ಶಕ್ತಿಯನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವಂಥ ಕೆಲಸಕ್ಕೆ ಒಂದು ವೇದಿಕೆಯನ್ನು ಔರಂಗಾಬಾದ್ಲಿರ್ತಕ್ಕಂಥ ಅಸೋಸಿಯೇಷನ್ ಇವತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಇವತ್ತು ನಮಗೆ ತರಿಸ್ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಲ್ಲಾಗಿದೆ ಮತ್ತು ಮಂಗಳೂರು, ಇಡೀ ರಾಜ್ಯಾದ್ಯಂತ ಇವತ್ತು ಈ ಒಂದು ವಿಶ್ವ ದಾಖಲೆಗೆ ಇವತ್ತು ಸನ್ನದ್ಧರಾಗಿದ್ದಾರೆ. ಈ ಒಂದು ಗಿನ್ನಿಸ್ ರೆಕಾರ್ಡ್ಗೆ ನಮ್ಮ ಮಕ್ಕಳು ಕೂಡ ಒಳ್ಳೆ ಯಶಸ್ಸನ್ನು ಸಿಗಲಿ, ಅವ್ರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಶುಭ ಆರೈಕೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಎಲ್ಲ ಪೋಷಕರು ಚಾಮರಾಜನಗರ ಜಿಲ್ಲಾ ಒಂದು ಸ್ಕೇಟಿಂಗ್ ಸಾಮರ್ಥ್ಯವನ್ನು ದೇಶದೆಲ್ಲೆಡೆಯಲ್ಲಿ ಮೆರುಗುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಶುಭವಾಗಲಿ, ಆಲ್ ದ ಬೆಸ್ಟನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತೀನಿ. ಆಯ್ಕೆ ಮಾನದಂಡ ಅಂತಂದರೆ ಇವತ್ತೇನು 32 ಜನ ಮಕ್ಕಳು ಇವತ್ತು ಸ್ಪರ್ಧೆ ಈಗ ಬಂದಿದ್ದಾರೆ. 50 ನಿಮಿಷಗಳ ಕಾಲ ಅವರು ಯಾವುದೇ ರೀತಿಯನ್ನ ತಡೆರಹಿತ, ಎಲ್ಲಿಯೂ ಕೂಡ ತಡೆ ಇಲ್ಲದಂತೆ 50 ನಿಮಿಷಗಳ ಕಾಲ ಎಷ್ಟು ಜನ ಮಕ್ಕಳು ಆ ಮಕ್ಕಳು ಇವತ್ತು ಸಾಧನೆ ಮಾಡ್ತಾರೆ, ಅವರು ಗಿನ್ನಿಸ್ ರೆಕಾರ್ಡ್ಗೆ ಅರ್ಹರಾಗ್ತಾರೆ. ಅರ್ಹರಾದ ನಂತರ ಅವರೇ ಅಲ್ಲಿಂದನೇ ನಮ್ಮ ಮಕ್ಕಳಿಗೆ ಪೋಸ್ಟ್ ಮುಖಾಂತರ ಅವರಿಗೆ ಪ್ರಶಸ್ತಿ ಮತ್ತು ಪಾರಿತೋಷಿಕಗಳನ್ನು ಕೊಡೋದ್ರ ಮೂಲಕ ನಮ್ಮ ಚಾಮರಾಜನಗರ ಜಿಲ್ಲಾ ಮಕ್ಕಳನ್ನು ದೇಶದಲ್ಲಿ ಹೆಸರನ್ನು ಕೊಡಲಿಕ್ಕೆ ಇವತ್ತು ಈ ಒಂದು ವೇದಿಕೆ ಆಗಿದೆ. ಚಾಮರಾಜನಗರದಲ್ಲಿ ನಾಯಕ ಸಮುದಾಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಒತ್ತು ನೀಡಿ ಎಂ ರಾಮಚಂದ್ರ.
ನಾಯಕ ಸಮುದಾಯದ ವಿದ್ಯಾರ್ಥಿಗಳು ಉನ್ನತ ತಾಂತ್ರಿಕ ಶಿಕ್ಷಣ ವ್ಯಾಸಂಗವನ್ನು ಮಾಡಬೇಕು ಎಂದು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಸಲಹೆ ನೀಡಿದರು. ನಗರದ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ತಾಲೂಕು ನಾಯಕ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ನಾಯಕರ ಸ್ನೇಹ ಬಳಗ ಹಾಗೂ ಮಹರ್ಷಿ ಶ್ರೀ ವಾಲ್ಮೀಕಿ ನೌಕರ ಸೌಹಾರ್ದ ಸಹಕಾರಿ ನಿಯಮಿತ ಸಹಯೋಗದಲ್ಲಿ ನಡೆದ ಸಂಘದ 13ನೇ ವಾರ್ಷಿಕೋತ್ಸವದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತಿ ನೌಕರರ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅವರು ಮಾತನಾಡಿದರು. ನಾಯಕ ಜನಾಂಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯುವ ಅವಕಾಶವಿದೆ. ಸಮುದಾಯದ ಮಕ್ಕಳ SSLC, PUCಗೆ ಶಿಕ್ಷಣ ಮೊಟಕುಗೊಳಿಸದೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಿ ಮುಂದಿನ ಜೀವನವನ್ನು ಉಜ್ವಲಗೊಳಿಸಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಜನಾಂಗದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮುಖಂಡರು ಜನಾಂಗದ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ನಾಯಕ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘವು 13 ವರ್ಷದಿಂದ ನಿರಂತರವಾಗಿ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಪ್ರೋತ್ಸಾಹಿಸುತ್ತಿರುವುದು ಬಹಳ ಅರ್ಥಪೂರ್ಣವಾದದ್ದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಶತಮಾನಗಳಿಂದಲೂ ಕೂಡ ವಿಶ್ವಕ್ಕೆ ಮೊದಲು ಸ್ಥಾಪನೆಯಾಗಿ ನಡೆದುಕೊಂಡು ಬಂದಿದೆ. ನಮ್ಮ ಸಮಾಜದ ಮೂಲಪುರುಷ ಮಹರ್ಷಿ ವಾಲ್ಮೀಕಿ ಅವರ ಪುಸ್ತಕಗಳನ್ನು ಓದಿದಾಗ ಅವರು ಆಶ್ರಮ, ಶಾಲೆ ತೆರೆದು ಶಿಕ್ಷಣ ಕೊಡುವ ಕೆಲಸ ಮಾಡಿದ್ದಾರೆ ಎಂಬುದನ್ನು ಕಾಣಬಹುದು ಎಂದರು. ಕೋಚಿಂಗ್ ಸೆಂಟರ್ ತೆರೆಯಿರಿ. ಪಂಚ ಗ್ಯಾರಂಟಿ ಯೋಜನೆಗಳ ಸಮಿತಿ ಜಿಲ್ಲಾಧ್ಯಕ್ಷ HV ಚಂದ್ರು ಮಾತನಾಡಿ, ಸಮುದಾಯದ ಹಾಗೂ ನೌಕರರ ಜೊತೆಗೂಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಬೇಕು. ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳು ಪಡೆಯಬೇಕು. ಆ ನಿಟ್ಟಿನಲ್ಲಿ ನೌಕರ ಸಂಘವು ಮುಂದಿನ ವರ್ಷಗಳಲ್ಲಿ ಕೋಚಿಂಗ್ ಸೆಂಟರ್ ಆರಂಭಿಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ ನೀಟ್, CET, JEE ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಮಾಡಿಕೊಡಬೇಕು. ನಾನು ಕೂಡ ವೈಯಕ್ತಿಕವಾಗಿ 25,000 ಕೊಡುತ್ತೇನೆ, ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇನೆ ಎಂದು ಹೇಳಿದರು. ನಾಯಕ ಸಮುದಾಯದ ಮುಖಂಡ ಶ್ರೀನಿವಾಸ್ ನಾಯಕ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಾಯಕ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಸಂವಿಧಾನ ಹಕ್ಕುಗಳಿಗಾಗಿ ಹೋರಾಟ ಅನಿವಾರ್ಯವಾಗಿದೆ. ಹಾಗಾಗಿ ಸಮುದಾಯ ಸಂಘಟಿತವಾಗಬೇಕು. ಇಂದು ಪ್ರತಿಭಾ ಪುರಸ್ಕಾರ ಪಡೆದಿರುವ ವಿದ್ಯಾರ್ಥಿಗಳ ಜೀವನ ಯಶಸ್ವಿಯಾಗಲಿ. ಶಿಕ್ಷಣ, ಆರೋಗ್ಯ, ರಕ್ಷಣಾ ಕ್ಷೇತ್ರ ಸುಧಾರಣೆಯಾದಾಗ ಮಾತ್ರ ದೇಶ ಮುಂದೆ ಹೋಗಲು ಸಾಧ್ಯವಾಗುತ್ತದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಎಂ ಶಿವಕುಮಾರ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಮುದಾಯದ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಗುತ್ತಿದೆ. ನಿವೃತ್ತ ನೌಕರರು ಸನ್ಮಾನಿಸಿ ಗೌರವಿಸಲಾಯಿತು ಎಂದರು. ಪ್ರತಿಭಾ ಪುರಸ್ಕಾರ SSLC, PUC ಪರೀಕ್ಷೆಯಲ್ಲಿ 75% ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಇದೇ ವೇಳೆ ಈ ಸಂದರ್ಭದಲ್ಲಿ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು. ಶಿಕ್ಷಕ ಮಹೇಶ್ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದರು. ನಿವೃತ್ತ ಶಿಕ್ಷಕ ಕೆಂಪನವರ್ ಸಿದ್ದರಾಜು ಸ್ಪರ್ಧಾತ್ಮಕ ಪರೀಕ್ಷೆ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸೋಮನಾಯಕ್, ರಮೇಶ್, ಬಿಜೆಪಿ ಮಾಜಿ ಅಧ್ಯಕ್ಷ ಸುಂದರ್ ಮೈಸೂರು, ಜಿಲ್ಲಾ ST ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್, ಪ್ರೊಫೆಸರ್ ದೇವೇಂದ್ರ ಕುಮಾರ್, ಶಿಕ್ಷಕ ಲಿಂಗರಾಜು, ರೇವಣ್ಣ, ರಾಮಮೂರ್ತಿ, ಎಂ ಶಿವಕುಮಾರ್, ಆರ್ ಮಹದೇಶ್, ಬಿ ಶಿವರಾಮು, ಆರ್ ಚಂದ್ರು, ಜಿ ರಾಜು, ಎಚ್ ಕರಿಯಪ್ಪ, SM ಮಹೇಶ್, KR ನಾಗರಾಜು, ಕೃಷ್ಣ ನಾಯಕ್, ಜಗದೀಶ್, ಜಿ ಶಿವಕುಮಾರ್ ಇತರರು ಹಾಜರಿದ್ದರು. ವರದಿ ಹೊಮ್ಮನ ನಂಜುಂಡ ನಾಯಕ್, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಇವತ್ತೇ ನಮಗೆ ಮಾರಿಯಪ್ಪ, ನೀವೆಲ್ಲ ನಮ್ಮ ದೇವರುಗಳು. ನಿಮ್ಗಳನ್ನ ಪೂಜೆ ಮಾಡ್ತಕ್ಕಂಥದ್ದು, ನಿಮ್ಗಳನ್ನ ಆಶೀರ್ವಾದ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಕುರಿಗಿರಿ ಏನು ಕಟ್ ಮಾಡಲ್ಲ, ಎಲ್ಲರಿಗೂ ಕೂಡ ಸಾತ್ವಿಕವಾದಂತಹ ಸಂದರ್ಭವನ್ನು ಮಾಡ್ಕೊಂಡಿರ್ತೀವಿ. ನಮ್ಮ ಈ ಒಂದು ಸಭೆ ಇವತ್ತು ಪ್ರಾಸ್ತಾವಿಕ ನುಡಿಯಾಗಿ ನಮ್ಮ ಮುಂದೆ ಇಲ್ಲಿ ತಿಳಿಸಿಕೊಡಬೇಕು ಅಂತ ಹೇಳಿ ಆತ್ಮೀಯರಾದಂತಹ ಮಹದೇಶ್ ಅವರಲ್ಲಿ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನ ಹೇಳಬೇಕು ಅಂತ ಹೇಳಿ ಅವರನ್ನ ಈ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಯಾರೋ ಒಬ್ಬ ಜಿಲ್ಲಾಧಿಕಾರಿ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳಿ ಕೋರ್ಟ್ಗೆ ಕೇಸ್ ಹಾಕ್ಬಿಟ್ಟು ₹1 ಫೈನ್ ಕಟ್ಟಿದ್ರು. ಅದಕ್ಕೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಯಾಕೆಂದ್ರೆ ನನ್ನ ಸಮಾಜದ ಗೌರವವನ್ನ, ಮರ್ಯಾದೆಯನ್ನ ಮತ್ತೆ ಘನತೆಯನ್ನ ಎತ್ತಿಡಿತಕ್ಕಂತ ಬಂಧುಗಳು ಯಾರಪ್ಪ ಅಂತಂದ್ರೆ ನನ್ನ ವಿದ್ಯಾವಂತ ನನ್ನ ಎಲ್ಲ ಸಹೋದರ ಸಹೋದರಿಯರು. ಮಾಡ್ತಾ ಇದ್ವಿ. ಈಗಾಗಲೇ ರಾಮಚಂದ್ರ ಅವರೆಲ್ಲ ಭರವಸೆ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ ಒಂದು ಟ್ರೈನಿಂಗ್ ಸೆಂಟರ್ ತೆಗಿಬೇಕಂತ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ. ಯಾಕೆಂದ್ರೆ ಅವರು ಸಾಧನೆ ಮಾಡೋದಕ್ಕೆ ಸನ್ಮಾನ ಮಾಡೋದು ಒಂದ್ ಕಡೆ ಆದರೆ, ನಾವು ಸಾಧನೆ ಮಾಡೋದಕ್ಕೆ ಸ್ಫೂರ್ತಿ ತುಂಬಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಟ್ರೈನಿಂಗ್ ಸೆಂಟರ್ ಆಗಬೇಕಿತ್ತು. ಯಾವುದು ನಮ್ಮ ಅಗಾಧೆ ನಮ್ಮ ಈ ಸಂಘದ ಪದಾಧಿಕಾರಿಗಳು ಹಲವಾರು ಸಾರಿ ಇದನ್ನು ಮಾತನಾಡಿದ್ದಾರೆ. ಅದು ಮಾತನಾಡಿ ಉಳ್ಕೊಳ್ಬಾರ್ದು. ಮುಂದಿನ ವರ್ಷ ಒಂದು ಟ್ರೈನಿಂಗ್ ಸೆಂಟರ್ ಅಂತಂದ್ರೆ ಬೇರೆ ಬೇರೆ ಹುದ್ದೆಗಳಿಗೆ ಹೋಗೋದಕ್ಕೆ ಕೋಚಿಂಗ್ ಸೆಂಟರ್ ಮಾಡಬೇಕು ಅಂತೇಳಿ ಹಲವಾರು ಬಾರಿ ಸಭೆಗಳು ಪ್ರಸ್ತಾಪ ಆಗಿದೆ. ಮತ್ತೆ ಇಂಡೋರ್ ಅದ್ರ ಬಗ್ಗೆ ಸುಮಾರು ಬಾರಿ ಚರ್ಚೆ ಮಾಡಿದ್ದಾರೆ. ಅದನ್ನು ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಕಾಯಕ್ ಬೇಡ. ಅವೆಲ್ಲ ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ. ಅದು ನಿಮ್ಮಿಂದಲೇ ಪ್ರಾರಂಭ ಆಗಲಿ. ಯಾಕೆಂತಂದ್ರೆ ನಿವೃತ್ತ ನೌಕರು ಸುಮಾರು ಜನ ಇದ್ದಾರೆ. ಈಗ ಬಂದ ನಮ್ಮ ಅಣ್ಣ ಬಂಗಾರ ನಾಯ್ಕರು ಇರ್ಬೋದು, ಸಿದ್ದರಾಜ್ ಅವರು ಇರ್ಬೋದು, ಇವರೆಲ್ಲ ಒಳ್ಳೊಳ್ಳೆ ಕೋಚ್ ಮಾಡೋ ನಿಟ್ಟಿನಲ್ಲಿ ಅವರೆಲ್ಲ ಒಗ್ಗೂಡಿಸೋದ್ರ ಮುಖಾಂತರ
ಯಾವುದೇ ಒಂದು ಉನ್ನತ ಹುದ್ದೆಗಳಿಗೆ ಹೋಗ್ಬೇಕಾದ್ರೆ ಕೋಚಿಂಗ್ ಸೆಂಟರ್ ತೆರೆಯೋದಕ್ಕೆ ಇವೆಲ್ಲ ಈಗ ಮಾತಾಡಿ ಇವತ್ತು ಮುಗಿಯೋದು ಬೇಡ. ಮುಂದಿನ ವರ್ಷ ಕೋಚಿಂಗ್ ಸೆಂಟರ್ ತೆಗೆಯೋದಕ್ಕೆ ಏನಾಗುತ್ತೆ, ಅದಕ್ಕೆ ಏನು ವ್ಯವಸ್ಥೆ ಬೇಕು, ಅದಕ್ಕೆ ನಾವೆಲ್ಲ ಸಂಪೂರ್ಣ ಸಹಕಾರನ ಕೊಡ್ತೀವಿ. ಬೇಕಾದ್ರೆ ಏನು ಖರ್ಚಾಗುತ್ತೆ ಅದಕ್ಕೆ ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸೋದು ಇವತ್ತೇ ಆ ಕೋಚಿಂಗ್ ಸೆಂಟರ್ ತಂದು ಮಕ್ಕಳಿಗೆ ಉನ್ನತ ಹುದ್ದೆಗೆ ಹೋಗೋದಕ್ಕೆ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತೀವಿ. ಅದಕ್ಕೆ ಇಷ್ಟೆಲ್ಲ ಖರ್ಚಾಗುತ್ತೆ ಅಂದರೆ ನಾನು ಅದಕ್ಕೆ 25,000 ಕೊಡೋಕ್ಕೆ ರೆಡಿ ಇದ್ದೀನಿ. ಎಷ್ಟಾಗಲಿ 25,000 ಒಂದು ಲಕ್ಷ ಆಗಲಿ ನಾವೆಲ್ಲ ಸೇರ್ತೀವಿ. ಹಿರಿಯರೆಲ್ಲ ಮುಖಂಡರು ಇದ್ದಾರೆ, ಅವರೆಲ್ಲ ರಿಸ್ಪಾನ್ಸ್ ತಗೊಂಡು ಅವ್ರ ಸಹಾಯ ಪಡ್ಕೊಂಡು ಈಗಾಗಲೇ ಇದಕ್ಕೆ ನೀವು ಯಾರು ಸಹಾಯ ಪಡ್ಕೊತಾ ಇಲ್ಲ. ಉನ್ನತ ಹುದ್ದೆಗೆ ಹೋಗೋದಕ್ಕೆ ಕೋಚಿಂಗ್ ಮಾಡೋದಕ್ಕೆ ನೀವೆಲ್ಲ ನಿಮ್ಮನ್ನು ಬಿಟ್ಬಿಡಿ, ನಾವೆಲ್ಲ ಸಂಪೂರ್ಣ ಸಹಕಾರ ಕೊಡ್ತೀವಿ. ಅವಾಗೆ ಬೇರೆ ಬೇರೆ ಉದ್ಯೋಗ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಉದ್ಯೋಗಾರ್ಥ ಈಗಾಗಲೇ ತುಂಬಾ ತಡ ಆಗಿದೆ. ಎಲ್ಲರೂ ಕೂಡ ಆ ಮಹರ್ಷಿ ವಾಲ್ಮೀಕಿ ಮತ್ತು ಇರ್ತಕ್ಕಂಥ ಎಲ್ಲ ದೇವರುಗಳು ಕೂಡ ನಿಮಗೆ ಒಂದು ಸತ್ಯವನ್ನು ತಗೊಳ್ಳಿ, ನಿಮ್ಗೆ ಆಶೀರ್ವಾದ ಮಾಡಿ, ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಕೂಡ ನಿಮ್ಮ ಜೊತೆ ಸದಾ ಬೆನ್ನೆಲುಬಾಗಿ ನಿಂತಿರ್ತಾರೆ. ನೀವು ಈ ವ್ಯಾಸಂಗವನ್ನು ಮುಂದುವರಿಸ್ತಾ ಇದ್ರೆ ಈಗ ಅನೇಕ ರೀತಿಯ ಸೌಲಭ್ಯಗಳಿದೆ. ಆ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ಏನಾದ್ರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಅವನು ಶಿಕ್ಷಣವನ್ನು ಮುಂದುವರಿಸುವಂತ ಆಸಕ್ತಿ ಇದ್ರೆ ಅವನು ಖಾಸಗಿಯಾಗಿ ಪರೀಕ್ಷೆಯನ್ನು ವಿದ್ಯೆಯಲ್ಲಿ ಯಾವತ್ತೂ ಇದ್ದಿಲ್ಲ. ಪ್ರಾರಂಭ ಮಾಡಿದ್ದೀವಿ. ಆವತ್ತು ಸಂಸ್ಕೃತ ಭಾಷೆ ದೇವ ಭಾಷೆ ಅನ್ನೋ ಒಂದು ವಿಧಿಯ ಲಿಖಿತ ಇತ್ತಲ್ಲ, ಅಥವಾ ಯಾರ ಬರೆದಂಥದ್ದು ಲಿಖಿತ ಇತ್ತಲ್ಲ, ಅದನ್ನು ಅಳಿಸಿ ವಾಲ್ಮೀಕಿಯವರು ಸಂಸ್ಕೃತದಲ್ಲಿ ರಾಮಾಯಣವನ್ನು ರಚನೆ ಮಾಡೋದನ್ನು ಪ್ರಪ್ರಥಮ ಪ್ರಾರಂಭ ಮಾಡಿದ್ರು. ಈ ದೇಶದ ರಾಮಾಯಣದ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ, ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋಬೇಕು, ಸೋದರನ್ನ ಹೇಗೆ ನೋಡ್ಕೋಬೇಕು, ಪ್ರಜೆಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಸುದೀರ್ಘವಾಗಿ ತಮ್ಮ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತಾರೆ. ಅವತ್ತು ಅಂದು ರಾಮ ಮಕ್ಕಳಾದ ಲವಾಕುಶರಿಗೆ ಆಶ್ರಮ ಶಾಲೆಯನ್ನು ತೆರೆದು ಅವತ್ತು ವಿಧಿಯನ್ನು ಪ್ರಾರಂಭ ಮಾಡಿದ್ರು. ಈಗ ಇಲ್ಲೇ ಪ್ರಸ್ತಾಪ ಆಗೋದೇನು ಅಂತ ಹೇಳಿದ್ರೆ, ಬಹುತೇಕ ನಾವೆಲ್ಲ ಹೋರಾಟದಿಂದ ಚಳವಳಿಗೆಯಿಂದ ಹೀಗೆ ಸಹಿತ ನಾವು ಬಂದವರು. ನನಗೆ ಭಾಳ 12 ವರ್ಷ ಕಂಡಿದ್ದೇನು ಅಂದರೆ, ಪಾಪ ಅವ್ರ ಪರಮೇಶ್ವರಿಗಳು ಒಂದು ಸಂಘ ಕಟ್ಕೊತಿದ್ರು. ಅಲ್ಲಿಯ ಆ ಮಟ್ಟದ ಅವರಿಗೆ ತರಬೇತಿ ಕೊಡುವಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು ನಾವೆಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ಮುಂದೆ ಅದಕ್ಕೆ ಅವಕಾಶವನ್ನ ಕಲ್ಪಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವೆಲ್ಲ ಇಲ್ಲಿ ನೌಕರ ಸಂಘ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ. ನಿಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಇವತ್ತಿಂದಲ್ಲ, ಶತಮಾನಗಳಿಂದಲೂ ಕೂಡ ಇಲ್ಲಿ ಶಿಕ್ಷಣ ಇಡೀ ವಿಶ್ವಕ್ಕೆ ಮೊದಲು ಸ್ಥಾಪನೆಯಾಗಿ ನಡ್ಕೊಂಡ್ಬಂದಿದೆ. ಯಾಕಂದ್ರೆ ಇವತ್ತು ರಾಮಾಯಣದಲ್ಲಿ ಅದೆಲ್ಲ ಮಹರ್ಷಿ ವಾಲ್ಮೀಕಿಯವರನ್ನ ಅವರ ಪುಸ್ತಕಗಳನ್ನು ಓದಿದಾಗ ಅವರು ಒಂದೇ ಆಶ್ರಮ ಶಾಲೆಯನ್ನು ತೆರೆದು ಶಿಕ್ಷಣ ಕೊಡುವಂಥ ಕೆಲಸವನ್ನ ನಮ್ಮ ಸಮಾಜದ ಮೂಲ ಪುರುಷ ಮಹರ್ಷಿ ವಾಲ್ಮೀಕಿಯವರು ಮಾಡ್ತಾ ಇದ್ರು ಅನ್ನೋದನ್ನ ರಾಮಾಯಣದಿಂದ ನಾವೆಲ್ಲ ಓದ್ತೀವಿ. ಇವತ್ತು ರಾಮಾಯಣದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ವಿಶ್ವಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಜಾರಿಗೆ ತಂದಂಥದ್ದು, ಅದರ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ಮಹರ್ಷಿ ವಾಲ್ಮೀಕಿಯವರು. ಅದು ನಾಯಕ ಸಮಾಜದ ಮೂಲ ಪುರುಷರು. ಇವತ್ತು ನಾವೆಲ್ಲ ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ಈ ಶಿಕ್ಷಣ ವ್ಯವಸ್ಥೆಗೆ ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಕಳೆದ 40-50 ವರ್ಷಗಳಿಂದ ಈ ಸಮಾಜದ ಅನೇಕ ಹಿರಿಯರು, ಈ ಸಮಾಜ ಬಹಳ ಅತ್ಯಂತ ಹಿಂದುಳಿದಿದೆ, ಈ ಸಮಾಜ ಬಹಳ ಬಡತನದಲ್ಲಿ ಬಂದಿದೆ, ಈ ಸಮಾಜ ಪರಿಶಿಷ್ಟ ವರ್ಗಕ್ಕೆ ಸೇರಿದ್ರೆ ಆ ಸೌಲಭ್ಯಗಳ ಮುಖಾಂತರ ನಮ್ಮ ಸಮಾಜನೂ ಕೂಡ ಮೇಲಕ್ಕೆ ಬರ್ತಕ್ಕಂಥ ಒಂದು ಚಿಂತನೆ ಹೋರಾಟದಿಂದ ಇವತ್ತು ಈ ಸಮಾಜವನ್ನು
ಪರಿಶಿಷ್ಟ ವರ್ಗಕ್ಕೆ ಸೇರಿಸಿ ಇವತ್ತು ಅನೇಕ ನೌಕರರು ಇವತ್ತು ವೇದಿಕೆ ಮೇಲಿದ್ದಾರೆ. ಇವತ್ತು ಅನೇಕ ವಿದ್ಯಾರ್ಥಿಗಳು ಕೂಡ ನೀವು ಸೌಲಭ್ಯಗಳನ್ನು ಪಡೆದು ಇವತ್ತು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾಯಕ ಸಮಾಜ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಂತ ಹಂತವಾಗಿ ಇವತ್ತು ನಾವೆಲ್ಲ ಮೇಲಕ್ಕೆ ಬರ್ತಾ ಇದ್ದೀವಿ. ಹಿಂದೆ ನಾವೆಲ್ಲ ಬೆಳವಣಿಗೆ ನೌಕರನ್ನು ಮಾತ್ರ ನೋಡ್ತಾ ಇದ್ವಿ. ಆದರೆ ಇವತ್ತು ವೇದಿಕೆ ಮೇಲೆ ಅನೇಕ ನೌಕರರು ಇವತ್ತು ಸಂಘದ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ನಾವೆಲ್ಲ ಆರ್ಥಿಕವಾಗಿ ಅತಿ ಮುಂದಕ್ಕಿದ್ದವರು ಒಂದು ಹಂತವನ್ನು ಮೇಲಕ್ಕೆ ಬಂದಿರೋದು ನಮ್ಮೆಲ್ಲರೂ ಕೂಡ ಒಂದು ಹೆಮ್ಮೆಯ ವಿಚಾರ. ಇವತ್ತು ನಾವೆಲ್ಲ ಇವತ್ತಿನ ಆಧುನಿಕ ತಂತ್ರಜ್ಞಾನಕ್ಕೆ ಹೊಂದಿಕೊಂಡು ನಾವೆಲ್ಲ ನಮ್ಮ ಮಕ್ಕಳನ್ನ IAS ಮಾಡಿಸ್ಬೇಕು, IPS ಮಾಡಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಅಥವಾ ಅನೇಕ ಕೆಲಸಗಳನ್ನು ನಮ್ಮ ಮಕ್ಕಳು ಮಾಡಬೇಕು ಅಂತ ನಾವೆಲ್ಲ ಬಹಳ ಆಸಕ್ತಿಯನ್ನು ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಬಹಳ ಕಾಂಪಿಟಿಷನ್ ಅಂತ. ಈಗ ಹಿಂದೆ ಯಾರಾದ್ರೂ 40%, 50% ತಗೊಂಡ್ರೆ ಅವನೇ ಬಹಳ ಉತ್ತಮವಾದಂಥ ಅಂಕವನ್ನು ಪಡೆದರೆ ಅಂತ ಅನ್ನೋ ಬೇಸ್ ಅಂತ ಇದೆ. ಆದರೆ ಇವತ್ತು ನಾವೆಲ್ಲ ಯಾವ ಮಟ್ಟಕ್ಕೆ ಇದೀವಿ ಅಂದ್ರೆ ಇವತ್ತು 98%, 99% ಪಡೆದ್ರೂ ಕೂಡ ನಮ್ಮ ಪರಿಶಿಷ್ಟ ವರ್ಗದಲ್ಲೂ ಕೂಡ ಕಾಂಪಿಟೇಷನ್ ಇದೆ ಇವತ್ತು. ಅದ್ರ ಜೊತೆಗೆ ನಾವೆಲ್ಲ ಸರ್ಕಾರಿ ಉದ್ಯೋಗವನ್ನೇ ಬೇಕು, ನನ್ನ ಮಗ ಸರ್ಕಾರಿ ಉದ್ಯೋಗವನ್ನೇ ಮಾಡಬೇಕು, ಅವನ್ನ ಆ ನಿಟ್ಟಿನಲ್ಲೇ ನಾವು ಹೆಚ್ಚು ಓದಿಸ್ಬೇಕು ಅಂತ ಬಹಳ ಆಸಕ್ತಿಗೆ ಇಟ್ಕೊಂಡು ನಮ್ಮ ತಂದೆ ತಾಯಿಗಳು ಶ್ರಮವನ್ನು ಪಡ್ತಾರೆ. ಆದರೆ ಇವತ್ತು ನಾವೆಲ್ಲ ಅನೇಕ ಬೇರೆ ಬೇರೆ ಕೋರ್ಸ್ಗಳನ್ನು ನಾವೆಲ್ಲ ಇವತ್ತು ಪಡ್ಕೊಳ್ಬೇಕಾಗಿದೆ. ಇವತ್ತು ನಾವು MBBS ಇಂಜಿನಿಯರಿಂಗ್ ಜೊತೆ ಇವತ್ತು BSc ನರ್ಸಿಂಗ್ ಮಾಡಿದ್ರೆ ಬೇಗ ಉದ್ಯೋಗ ಸಿಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. BSc AG ಮಾಡಿದ್ರೆ ಉದ್ಯೋಗಗಳ ಅವಕಾಶಗಳು ಸಿಗ್ತಾ ಇದ್ದಾವೆ. ಇನ್ನು ಅನೇಕ ರೀತಿಯ ಟೆಕ್ನಿಕಲ್ ಕೋರ್ಸ್ಗಳನ್ನು ನಾವು ಈ ಒಂದು ಕಾಂಪಿಟೇಷನ್ ಅಲ್ಲಿ ಪಡ್ಕೊಂಡ್ರೆ ನಮ್ಗೆ ಹೆಚ್ಚು ಹೆಚ್ಚು ಅವಕಾಶಗಳು ಇವತ್ತು ನಮ್ಮೆಲ್ಲರಿಗೂ. ಅದ್ರ ಜೊತೆಗೆ ನಾವೆಲ್ಲ ಸರ್ಕಾರಿ ಉದ್ಯೋಗನೇ ಆಗಬೇಕು ಅಂತಲ್ಲ, ಶಿಕ್ಷಣ ನಮ್ಮೆಲ್ಲರಿಗೂ ಬೇಕು. ಶಿಕ್ಷಣ ಯಾಕೆ? ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಶಿಕ್ಷಣ ಬೇಕು. ಹಾಗೆಯೇ ಸಾಮಾನ್ಯ ಜ್ಞಾನವನ್ನು ಕೂಡ ನಾವೆಲ್ಲ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಇವತ್ತು ನಾವೆಲ್ಲ ವ್ಯಾಸಂಗ ಮಾಡಿದಂಥ ಸರ್ಟಿಫಿಕೇಟ್ ತಕ್ಕಂತೆ ಇವತ್ತು ಕೇಂದ್ರ ಇರ್ಬೋದು, ರಾಜ್ಯದಲ್ಲಿರ್ಬೋದು, ನಾವೇ ನಮ್ಮ ಸ್ವಂತ ಉದ್ಯೋಗಗಳನ್ನು ಸೃಷ್ಟಿಸುವಂಥ ಅವಕಾಶಗಳನ್ನ ಇವತ್ತು ಸರ್ಕಾರಗಳು ಇವತ್ತು ಮಾಡಿಕೊಟ್ಟಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನ ನಾವೇನಾದ್ರೂ ಕೂಡ ಕೈಗಾರಿಕೆಗಳೆಲ್ಲ ಸ್ಥಾಪನೆ ಮಾಡ್ತೀನಿ ಅಂದ್ರೆ, ಹಿಂದೆ ನಾವೆಲ್ಲ ಸಾಲ ಪಡಿಬೇಕಾದ್ರೆ ಯಾವುದಾದ್ರೂ ಜಮೀನಿಟ್ಟು ಅಥವಾ ಆಸ್ತಿಯನ್ನಿಟ್ಟು ಮನೆಯನ್ನು ಅಡವಿಟ್ಟು ಸಾಲವನ್ನು ಪಡಬೇಕಂತ ಅವಕಾಶಗಳಿತ್ತು. ಆದರೆ ಇವತ್ತು ಅಂತ ಸಂದರ್ಭ ಬಂದರೆ ಇವತ್ತು ನೀವು ಓದಂತ ಸಂದರ್ಭದಲ್ಲಿ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕಂತೆ ಯಾವುದೇ ಆದಂತ ಸುರುಟಿ ಇಲ್ಲದೆ ಸರ್ಕಾರ 10 ಲಕ್ಷ ರೂಪಾಯಿಂದ 1 ಕೋಟಿ ರೂಪಾಯಿನವರೆಗೂ ಕೂಡ ನಿಮಗೆ ಸೌಲಭ್ಯ ಕೊಡೋದನ್ನ. ಗದಗ ಜಿಲ್ಲೆಯ 3ನೇ ದಿನವೂ ಬರ ಪರಿಸ್ಥಿತಿ ಅವಲೋಕನ ನಡೆಸಿದ್ದ ಸಚಿವ ಬಸವರಾಜ ರಾಯರೆಡ್ಡಿ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸತತ 3ನೇ ದಿನವಾದ ರವಿವಾರವೂ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ದುಷ್ಟಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದವನ್ನು ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಮುಂದೆ ಬರುವ ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆ ಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸ್ಪಷ್ಟ ಮಾಹಿತಿಯನ್ನು ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗುವುದು ಎಂದು ಭರವಸೆಯನ್ನು ನೀಡಿದರು. ಜಿಲ್ಲೆಯ ವಿವಿಧ ತಾಲೂಕು ಸತತವಾಗಿ 3 ದಿನಗಳಿಂದ ಪ್ರವಾಸ ಕೈಗೊಂಡಿರುವ ಸಚಿವರು ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ವಾಸ್ತವಿಕ ಬೆಳೆ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಬೆಳೆ ಹಾನಿಯ ಸಮಗ್ರ ಸಮೀಕ್ಷೆ ನಡೆಸಿ
ಅಗತ್ಯ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸಿಸಿ ಪಾಟೀಲ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ವಿವೇಕ್ ಯಾವಗಲ್, ಸ್ಥಳೀಯ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳಾದ ಸಿಎನ್ ಶ್ರೀಧರ್, ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ದುರ್ಗೇಶ್ ಕೆಆರ್, ಸಹಾಯಕ ಆಯುಕ್ತ ಗಂಗಪ್ಪ ಎಂ, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡ್ರಗಿ, ಜಂಟಿ ಕೃಷಿ ನಿರ್ದೇಶಕಿ ಚೇತನಾ ಪಾಟೀಲ್, ತೋಟಗಾರಿಕೆ ಜಂಟಿ ನಿರ್ದೇಶಕ ಚಿದಾನಂದ್ ಸೇರಿದಂತೆ ತಹಶೀಲ್ದಾರರು, ಇಒಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ಮೈಸೂರು ಶ್ರೀ ಸೋಮೇಶ್ವರ ಜ್ಯೋತಿಷ್ಯ ಮಂದಿರ ವತಿಯಿಂದ ಮಹಾಶಿಬಿರ. ಶ್ರೀ ಸೋಮೇಶ್ವರ ಜ್ಯೋತಿಷ್ಯ ಮಂದಿರ ವತಿಯಿಂದ ಮಹಾಶಿಬಿರ, 6 ತಜ್ಞರು ಭಾಗಿ. ಶ್ರೀ ಸೋಮೇಶ್ವರ ಜ್ಯೋತಿಷ್ಯ ಮಂದಿರದ ವತಿಯಿಂದ ಮೈಸೂರಿನಲ್ಲಿ ಬೃಹತ್ ಜ್ಯೋತಿಷ್ಯ ಆಗಮ ವಾಸ್ತು ಕಾರ್ಯಾಗಾರ ಆಯೋಜನೆ. ಆಗಸ್ಟ್ 9ರಂದು ಭಾನುವಾರ ರೋಟರಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕಾರ್ಯಾಗಾರದಲ್ಲಿ 6 ಮಂದಿ ಖ್ಯಾತ ತಜ್ಞರು ಭಾಗವಹಿಸಿದರು. ವಿದ್ವಾನ್ ಮೂಗೂರು ಮಧು ದೀಕ್ಷಿತ್ ಗುರೂಜಿ, ವೈದ್ಯಕೀಯ ವಾಸ್ತುಶಾಸ್ತ್ರಜ್ಞ ವಿದ್ವಾನ್ ಎಸ್ ಸಾಗರ ಶಾಸ್ತ್ರಿ, ಆಗಮ ಮತ್ತು ವಿಕಾರದ ವರ್ಗಕೂಟ, ಶ್ರೀ ಶಂಕರ್ ಶೈವ ಮುಹೂರ್ತ ನಿರ್ಣಯ, ವಿದ್ವಾನ್ ಕೆಎಸ್ ಕುಮಾರಸ್ವಾಮಿ, ಶಿಲ್ಪಶಾಸ್ತ್ರ ಮತ್ತು ಪ್ರಾಣ ಪ್ರತಿಷ್ಠೆ, ವಿದ್ವಾನ್ ಎಸ್ ನಾಗರಾಜ್ ದೀಕ್ಷಿತ್, ಯಂತ್ರ ಮಂತ್ರ ತಂತ್ರ, ಮಹದೇವ ಸ್ವಾಮಿ ಎಸ್ಬಿ, ಲವ್ ಮ್ಯಾರೇಜ್ ಕುರಿತು ವಿಶೇಷ ಮಾರ್ಗದರ್ಶನ, ಸನಾತನ ಧರ್ಮದ ಶಾಸ್ತ್ರಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ಮಾಯಕಾರ ಪ್ರಭುವೇ ನಮಃ. ಇವತ್ತು ಬಹಳ ಸುಂದರವಾದ ವಿಶೇಷವಾದಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, 15 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿರುವಂತಹ ಸಾಗರ್ ಅವರು, ವಿದ್ವಾನ್ ಸಾಗರ್ ಅವರು ಇವತ್ತು ಸೋಮೇಶ್ವರ ಜ್ಯೋತಿಷ್ಯ ಮಂದಿರದ ವತಿಯಿಂದ ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ವಾಸ್ತು ಆಗಮ ಶಾಸ್ತ್ರವನ್ನ ಒಳಗೊಂಡಂತ ಕಾರ್ಯಾಗಾರವನ್ನ ಏರ್ಪಡಿಸಿರುವಂತದ್ದು. ಅದರಲ್ಲಿ ನಾನು ಉದ್ಘಾಟನೆ ಮಾಡಿರುವಂತದ್ದು ಬಹಳ ಸಂತೋಷವಾಗಿದೆ. ಜೊತೆಗೆ 6 ವಿಶೇಷ ಉಪನ್ಯಾಸಗಳಲ್ಲಿ ವೈದ್ಯಕೀಯ ವಾಸ್ತು ಅನ್ನುವಂತ ವಿಷಯ ಉಪನ್ಯಾಸವನ್ನ ನೀಡಿರುವಂತದ್ದು ಕೂಡ ಬಹಳ ಖುಷಿಯಾಗಿದೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿರುವಂತದ್ದು. ಜೊತೆಗೆ ನಮ್ಮ ಗುರುಗಳಾಗಿರುವಂತಹ ವಿದ್ವಾನ್ ಮಲ್ಲಣ್ಣ ಅವರು, ಪ್ರೊಫೆಸರ್ ಮಲ್ಲಣ್ಣ ಅವರು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ದಿನ ಇದ್ದು ನಮ್ಮ ಜೊತೆಗೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರುವಂತದ್ದು ಬಹಳ ಸಂತೋಷವಾಗಿದೆ. ನಮ್ಮ ಸಾಗರ್ ಅವರು ಇನ್ನು ಹೆಚ್ಚಿನ ಕಾರ್ಯಾಗಾರಗಳನ್ನ ಮಾಡುವಂತ ಶಕ್ತಿಯನ್ನ ಆ ಮಲೆಮಹದೇಶ್ವರರು ನೀಡ್ಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಅಧ್ಯಯನ ಮಾಡಿ, ನಾನು ಯಾವಾಗ್ಲೂ ಏನ್ ಹೇಳೋದಂದ್ರೆ, ಹೊಸ ಪೀಳಿಗೆಗಳಿಗೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲ ಕಡೆ ಕೂಡ ಕೋರ್ಸ್ಗಳಿದೆ. ದಯವಿಟ್ಟು ಅಧ್ಯಯನಶೀಲರಾಗಿ ಏನೇನೋ ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡೋದ್ರ ಬದಲು ಅದನ್ನ ಶಾಸ್ತ್ರ ಸಮ್ಮತವಾಗಿ ಅಧ್ಯಯನ ಮಾಡೋದ್ರಿಂದ ನಿಮಗೂ ಕೂಡ ಶಾಸ್ತ್ರದ ಮಹತ್ವ ತಿಳಿಯುತ್ತೆ. ಜೊತೆಗೆ ನಿಮ್ಮಲ್ಲಿ ಬರುವಂತವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ಇದನ್ನ ವೃತ್ತಿಯಾಗಿ ಕೂಡ ನೀವು ತಗೋಬಹುದು. ಇಲ್ಲ ಆತರ ನೋಡಿ, ಭಯ ಹುಟ್ಸೋಂತವ್ರಿಗೆ ಏನು ಇಲ್ಲ, ಎಲ್ಲಾ ವೃತ್ತಿಯಲ್ಲೂ ಈ ತರದೊಂದು ಇದ್ದೇ ಇರುತ್ತೆ. ಆದ್ರೆ ನಾವು ಇದನ್ನ ಎಜುಕೇಶನ್ಗೆ ತಗೊಂಡ್ ಬರ್ತಾ ಇದೀವಿ, ಅಂದ್ರೆ ವಿದ್ಯಾಭ್ಯಾಸಕ್ಕೆ ತಗೊಂಡ್ ಬರ್ತಾ ಇದೀವಿ. ಸರ್ಟಿಫಿಕೇಟ್ ಕೋರ್ಸು, ಡಿಪ್ಲೊಮಾ ಕೋರ್ಸಸ್, BA MA ಕೋರ್ಸ್ಗಳೆಲ್ಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ರೀತಿಯ ಕಾರ್ಯಾಗಾರಗಳು ನಡೆಯುವಂತದ್ದು ಮತ್ತು ಅಕಾಡೆಮಿಕ್ ಆಗಿ ಎಲ್ಲಾ ಕಡೆ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯ ಕೋರ್ಸ್ಗಳು ಶುರುವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ತನಕ್ತಾನೆ ಇದೆಲ್ಲ ಕಡಿಮೆ ಆಗುತ್ತೆ. ಇಂದಿನ ಕಾರ್ಯಾಗಾರದಲ್ಲಿ ಸುಮಾರು 6 ವಿಷಯಗಳನ್ನ 6 ಜನ ವಿದ್ವಾಂಸರು ಪ್ರತಿಪಾದನೆ ಮಾಡಿದರೆ ಸುಮಾರು 100 ಜನ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ತಾವು ಕೊಟ್ಟಂತ ಪ್ರವಚನವನ್ನ ಸಾಂಗೋಪಾಂಗವಾಗಿ ಹೇಳಿದ್ದಾರೆ. ಅದರಂತೆ ಎಲ್ಲರೂ ಸಹ ಆಯ ಆಗಲಿ ಅಥವಾ ಮಂತ್ರ ತಂತ್ರವಾಗಲಿ ಅಥವಾ ವಾಸ್ತು ವಿಷಯವಾಗಲಿ ಅಥವಾ ದೇವರ ಪ್ರತಿಷ್ಠೆ ವಿಧಾನವಾಗಲಿ ಸುಮಾರು ಗಂಟೆಗಟ್ಟಲೆ ಪ್ರವಚನ ಮಾಡಿದಂತಹ ವಿದ್ವಾಂಸರು ಸುಮಾರು 100 ಜನಕ್ಕೆ ಮನಮುಟ್ಟುವಂತೆ ಶಾಸ್ತ್ರಬದ್ಧವಾಗಿ ಅಸ್ಪರ್ಶಿಯಾಗಿ ಎಲ್ಲವನ್ನೂ ಸಹ ಕೇವಲ 1 ಗಂಟೆ ಒಳಗೆ ಒಳಸ್ಪರ್ಶಿಯಾಗಿ ಜ್ಞಾನವನ್ನು ಮಕ್ಕಳಿಗೆ ನೀಡಿದ್ದಾರೆ. ನಿಜವಾಗ್ಲೂ ಅವರೆಲ್ಲ ಮುಂದೆ ಕೇಳಿದಂತವರು, ಹೇಳಿದಂತವರು ಈ ಸಮಾಜಕ್ಕೆ ಒಂದು ಸನಾತನ ಧರ್ಮದ ಉದ್ಧಾರಕ್ಕೋಸ್ಕರವಾಗಿ ಪಣತೊಟ್ಟು ನಿಂತಿದ್ದಾರೆ ಎಂಬುದಾಗಿ ಬಹಳ ಸಂತೋಷವಾಗ್ತಾ ಇದೆ. ಇದನ್ನು ಸಾಮಾನ್ಯ ಜನರಿಗೂ ಸಹ ಈ ವಿಷಯ ತಲುಪಿ ಅವರು ತಮ್ಮ ಜೀವನದಲ್ಲಿ ಈ ವಿಷಯಗಳನ್ನ ಅನುಸರಿಸಿಕೊಂಡು ಈ ಸಂಸ್ಕೃತಿಯನ್ನ ಅಥವಾ ಸನಾತನ ಧರ್ಮದ ತಳಗಟ್ಟಿನ ಮೇಲೆ ಅಭಿವೃದ್ಧಿ ಹೊಂದಲಿ ಎಂಬುದಾಗಿ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ. ಶ್ರೀ ಸೋಮೇಶ್ವರ ಜ್ಯೋತಿಷ್ಯ ಮಂದಿರ ಇಗ್ಗಲೂರು ವತಿಯಿಂದ ಮೈಸೂರಿನಲ್ಲಿ ಈ ದಿನ 6 ವಿಶೇಷ ವಿಷಯಗಳ ಬಗ್ಗೆ ಉಪನ್ಯಾಸವನ್ನ ನೀಡಿದ್ದೀವಿ. ವಿಶೇಷವಾಗಿ 6 ಉಪನ್ಯಾಸವೂ ಕೂಡ ಯಶಸ್ವಿಯನ್ನ ಕಂಡಿದ್ದು ಈ ಒಂದು ಸಮಾರಂಭದಲ್ಲಿ ಆಗ್ಬೋದು ಮತ್ತು ಕಾರ್ಯಾಗಾರಕ್ಕೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಜ್ಯೋತಿಷ್ಯ ಅನ್ನುವಂಥದ್ದು ಅಜ್ಞಾನದಿಂದ ಜ್ಞಾನದೆಡೆಗೆ ನಡೆದುಕೊಂಡು ಹೋಗುವಂತ ಶಾಸ್ತ್ರ. ವಾಸ್ತು ಅನ್ನುವಂಥದ್ದು ನಮ್ಮ
ಎಲ್ಲ ಸನಾತನ ಧರ್ಮಗಳಲ್ಲಿ ಇರುವಂತಹ ಶಾಸ್ತ್ರ. ಆ ಶಾಸ್ತ್ರವನ್ನ ಇನ್ನು ಹೆಚ್ಚಾಗಿ ಶಾಸ್ತ್ರಬದ್ಧವಾಗಿ ಕಲೀಲಿ ಎನ್ನುವ ಉದ್ದೇಶದಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲುದಿಲ್ಲ. ಅದರಿಂದ ಈ ಜ್ಞಾನ ಯಜ್ಞ ಇಲ್ಲಿಗೆ ನಿಲ್ಲೋದಿಲ್ಲ, ತುಂಬಾ ಕಾರ್ಯಾಗಾರವನ್ನ ಮುಂದೆ ಹಮ್ಮಿಕೊಳ್ಳುವ. ಈ ಕಾರ್ಯಾಗಾರಕ್ಕೆ ತುಂಬಾ ರಾಜ್ಯಗಳಿಂದಲೂ ಕೂಡ ಬಂದಿದ್ರು ಮತ್ತು ಎಲ್ಲ ಜಿಲ್ಲೆಗಳಿಂದಲೂ ಕೂಡ, ಮಂಡ್ಯ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಮತ್ತು ಮಹಾರಾಷ್ಟ್ರ ಆಗಿರ್ಬೋದು, ಇನ್ನಿತರವಾದಂತಹ ಎಲ್ಲ ರಾಜ್ಯಗಳಿಂದ ಮತ್ತು ಜಿಲ್ಲೆಗಳಿಂದಲೂ ಕೂಡ ಈ ಒಂದು ವಿದ್ಯಾರ್ಥಿಗಳು, ಅಂದ್ರೆ ವಿದ್ಯಾರ್ಥಿಗಳಂದ್ರೆ ತಪ್ಪಾಗತ್ತೆ, ಶಾಸ್ತ್ರ ಪ್ರೇಮಿಗಳು ಬಂದಿದ್ರು. ಆ ಶಾಸ್ತ್ರ ಪ್ರೇಮಿಗಳೆಲ್ಲರೂ ಕೂಡ ಈ ಜ್ಞಾನ ಯಜ್ಞದಲ್ಲಿ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ವಾಸ್ತುಶಾಸ್ತ್ರದ ಕ್ಲಾಸ್ ಶುರು ಆಗ್ತಾ ಇದೆ ಮಾಯಕಾರ ಗುರುಕುಲದ ವತಿಯಿಂದ. ಇದರಲ್ಲಿ ಪಾಲ್ಗೊಳ್ಳುವಂತವರು ಕೂಡ ಸೇರ್ಕೊಳ್ಬಹುದು. ಮೈಸೂರಿನಲ್ಲಿ ದ್ವಿಚಕ್ರ ವಾಹನರಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದ ವಾಹನ ಪತ್ತೆ. ದ್ವಿಚಕ್ರ ವಾಹನ ಸವಾರಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದ ವಾಹನ ಪತ್ತೆ. 1 ಗಂಟೆಯಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆದ ರಾಮಪುರ ಇನ್ಸ್ಪೆಕ್ಟರ್ ಚಿಕ್ಕರಾಜ್ ಶೆಟ್ಟಿ. ದ್ವಿಚಕ್ರ ವಾಹನ ಸವಾರಿಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದ ವಾಹನವನ್ನು ಪತ್ತೆ ಹಚ್ಚುವಲ್ಲಿ ರಾಮಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚಿಕ್ಕರಾಜ್ ಶೆಟ್ಟಿ ನೇತೃತ್ವದ ತಂಡ ಯಶಸ್ವಿಯಾಗಿದೆ. ವಡಕೆಹಳ್ಳ ಗ್ರಾಮದಿಂದ ಕೌದಳ್ಳಿ ಗ್ರಾಮಕ್ಕೆ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಕೌದಳ್ಳಿ ಗ್ರಾಮದಿಂದ ಮಲೆ ಮಹದೇಶ್ವರ ಬೆಟ್ಟದ ಕಡೆಗೆ ತೆರಳುತ್ತಿದ್ದ ತಮಿಳುನಾಡು ಮೂಲದ ಮಹೇಂದ್ರ ಪಿಕಪ್ ವಾಹನ ಅತಿವೇಗವಾಗಿ ಚಲಿಸಿ ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು. ಘಟನೆ ವಿಚಾರ ತಿಳಿಯುತ್ತಿದ್ದಂತೆ ಇನ್ಸ್ಪೆಕ್ಟರ್ ಚಿಕ್ಕರಾಜ್ ಶೆಟ್ಟಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಸಿಸಿ ಕ್ಯಾಮೆರಾ ಆಧಾರದ ಮೇಲೆ ವಾಹನವನ್ನು ಪತ್ತೆ ಹಚ್ಚಿ ಚಾಲಕ ಮತ್ತು ವಾಹನವನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ. ಆನೇಕಲ್ಲಿನಲ್ಲಿ ಸ್ನೇಹಿತರ ಜೊತೆ ಗೋಬಿ ತಿನ್ನುತ್ತಿದ್ದ ಯುವಕನಿಗೆ ಚಾಕು ಇರಿತ. ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿತ. ಸ್ನೇಹಿತರ ಜೊತೆ ಗೋಬಿ ತಿನ್ನುತ್ತಿದ್ದ ಯುವಕನಿಗೆ ಚಾಕು ಇರಿತ. ಚಂದಾಪುರ ಬನಹಳ್ಳಿ ರಸ್ತೆಯಲ್ಲಿ ಘಟನೆ. ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರ ರಾಮಕೃಷ್ಣಾಪುರ ವಾಸಿ ಅರ್ಜುನ್ ಇರಿತಕ್ಕೊಳಗಾದ ವ್ಯಕ್ತಿ. ಬೈಕ್ನಲ್ಲಿ 3 ಯುವಕರಿಂದ ಕೃತ್ಯ. ಬೈಕ್ನಲ್ಲಿ ಬಂದ ಯುವಕರು, ನೀವು ಲಂಬಾಣಿನ ಎಂದು ಕೇಳಿದ್ದಾರೆ. ಗೋಬಿ ತಿನ್ನುತ್ತಿದ್ದ ಯುವಕರು, ಹೌದು ನಾವು ಲಂಬಾಣಿ ಎಂದು ಲಂಬಾಣಿ ಭಾಷೆಯಲ್ಲಿ ಬೈಕ್ನಲ್ಲಿ ಬಂದ ಯುವಕರಿಗೆ ಉತ್ತರಿಸಿದ್ದಾರೆ. ಅಷ್ಟಕ್ಕೆ ನೀವು ನಮ್ಮ ಬಳಿ ಹೀಗೆಲ್ಲ ಮಾತನಾಡುತ್ತೀರಾ ಎಂದು ಕಿರಿಕ್ ತೆಗೆದು ಏಕಾಏಕಿ ಚಾಕುವಿನಿಂದ ದಾಳಿ. ಚಾಕುವಿನಿಂದ ಇರಿತಕ್ಕೆ ಹೊರಬಂದ ದೊಡ್ಡ ಕರಡು. ಅದನ್ನು ಕಂಡು 3 ಆರೋಪಿಗಳು ಪರಾರಿ. ಕೂಡಲೇ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು. ಸ್ಥಳಕ್ಕೆ ಸೂರ್ಯನಗರ ಪೊಲೀಸರ ಭೇಟಿ. ಆರೋಪಿಗಳ ಪತ್ತೆಗೆ ಶೋಧ. ಈಗ ವಿಕ್ಟಿಮ್ ಬಂದು ನನ್ನ ತಮ್ಮ, ಅವನು ಈಗ ಹಾಸ್ಪಿಟ್ಲಲ್ಲಿದ್ದಾನೆ, ಸನ್ರೇ ಹಾಸ್ಪಿಟ್ಲು ಬಂದು. ಇದು ಏನಾಗಿದೆ ಅಂದರೆ, ನಮ್ಮ ಸೂರ್ಯ ಸಿಟಿ ಬನ್ನಳ್ಳಿ ರೋಡಲ್ಲಿ ಒಂದು ಗೋಬಿ ಅಂಗಡಿ, ಕೆಫೆ ಎಲ್ಲ ಇದೆ. ಗೋಬಿ ಅಂಗಡಿಯಲ್ಲಿ ನನ್ನ ತಮ್ಮ ಮತ್ತು ಅವನ ಫ್ರೆಂಡ್ಸ್ ಇಬ್ಬರು ಗೋಬಿ ತಿನ್ನಕ್ಕೆ ಹೋಗಿದ್ದಾರೆ. ಆ ಗೋಬಿ ತಿನ್ನಕ್ಕೆ ಹೋದಾಗ ಯಾರೋ 3 ಜನ ಹುಡುಗರು ಬಂದಿದ್ದಾರೆ ಬೈಕಲ್ಲಿ. ಅವ್ರು ಇಟ್ಕೊಂಡು ನನ್ನ ತಮ್ಮನ ಫ್ರೆಂಡ್ನ ಏನಿದ್ದಾನೆ ಅವನ್ನ ಲಂಬಾಣಿಸ ನೀವು ಅಂತ ಕೇಳಿದ್ದಾನೆ. ಲಂಬಾಣಿಸ್ ನೀವು ಅಂತ ಕೇಳಿದ್ದಕ್ಕೆ ಈ ಹುಡುಗ ನನ್ನ ತಮ್ಮ ಅವ್ರ ಫ್ರೆಂಡ್ ಏನಿದೆ ಹೇಳಿದಾನಂದರೆ ಲಂಬಾಣಿಸು ಅಂತ ಹೇಳಿ ಲಂಬಾಣಿ ಭಾಷೆಯಲ್ಲಿ ಹೇಳಿದ್ದಾನೆ. ಸೊ ಅದಕ್ಕೆ ಹೌದಾ ನೀವು ಲಂಬಾಣಿಸ, ನಾವು ಜೈಬಿ ಹುಡುಗರು, ನಮ್ಮ ಹತ್ರನೇ ಹಂಗೆ ಮಾತಾಡ್ತೀರಾ ನೀವು, ಅದು ಇದು ಅಂತ ಹೇಳಿ ಹೇಳಿದ್ದಾರೆ ಈ ಹುಡುಗರು. 3 ಜನ ಹುಡುಗರು ಯಾರು ಬಂದಿದ್ದಾರೆ ಅವರು. ಹಂಗಾದ್ಮೇಲೆ ನನ್ನ ತಮ್ಮಂದಿರು ಮತ್ತು ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ, ಅಣ್ಣ ತಪ್ಪಾಯಿತು, ಸರಿ ಸಾರಿ ನಾವು ಮಾತಾಡಲ್ಲ ಬಿಡಿ ಅಂತ ಹೇಳಿದ್ದಾರೆ. ನನ್ನ ತಮ್ಮ ಅವ್ರ ಫ್ರೆಂಡ್ ಹೇಳೋ ಪ್ರಕಾರ ಅವರು ಡ್ರಂಕ್ ಆಗಿದ್ರಂತೆ. ಅವರು ಗಾಂಜಾನ ಗೊತ್ತಿಲ್ಲ, ಬಟ್ ಡ್ರಂಕ್ ಆಗಿದ್ರಂತೆ. ಡ್ರಂಕ್ ಆಗಿರ್ಬೇಕಾದ್ರೆ ಸೈಲೆಂಟ್ ಆಗಿದ್ದಾರಂತೆ. ಗೋಬಿ ತಗೊಂಡಿದ್ದಾರೆ. ಗೋಬಿ ತಿನ್ಬೇಕಾದ್ರೆ ಇನ್ನೊಂದ್ಸರಿ ಬಂದು ಟ್ರಿಗರ್. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್, ಇದು ಜನಹಿತಕ್ಕಾಗಿ.